ಶ್ರೀ ಗುರುಭ್ಯೋ ನಮಃ ಪರಮಗುರುಭ್ಯೋ ನಮಃ. ಶ್ರೀಮದ್ ಆನಂದತೀರ್ಥ ಭಗವತ್ಪಾದಾಚಾರ್ಯ ಗುರುಭ್ಯೋ ನಮಃ. ಹರಿ ಓಂ. ದದ್ಯಾತ್ ವಿದ್ಯಾಂ ಹಯಗ್ರೀವಃ ಪದ್ಮಾ ದದ್ಯಾತ್ ಶ್ರಿಯಂ ಮಮ. ವಿದ್ವಾನ್ ಮಧ್ವೋ ಬುದ್ಧಿಶುದ್ಧಿಂ ದದ್ಯಾತದ್ಯಮಹರ್ಧಿಮಾನ್. ರಘುಪ್ರಮತಿ ಸತ್ಪುತ್ರಂ ಸತ್ಪ್ರಮೋದ ಬಹುಪ್ರಿಯಂ ಅಜಾತಶತ್ರುಂ ತಂ ವಂದೇ ರಘುಪ್ರಿಯ ಗುರುಂ ಸದಾ. ಯತೋ ಭೂತಾನಿ ಜಾಯಂತೆ ಯೇನ ಜೀವಂತಿ ತಾನ್ಯುತ ಯೋ ಹಂತಿ ಮೋಕ್ಷದಸ್ತೇಷಾಂ ತಂ ವಿಷ್ಣುಂ ಪ್ರಣಮಾಮ್ಯಹಂ. ಬ್ರಹ್ಮೋವಾಚ ಸೃಷ್ಟಿವೈಚಿತ್ರ್ಯಹೇತುರ್ಯಜ್ಜೀವಾನಾಂ ಯದನಾದಿತಃ ಕರ್ಮ ತಸ್ಯ ಕಥಂ ಭೇದ ವಿಸ್ತರಾತ್ ತದ್ವದಸ್ವ ಮೇ. ಸ್ವಸ್ತಿಸ್ತು ಸತಾಂ ಅಶೇಷ ಸನ್ಮಂಗಳಾನಿ ಭವಂತು. ಹರೇ ನಮಃ. ಹರೇ ಸ್ವಸ್ತಿಸ್ತು ಸತಾಂ ಅಶೇಷ ಸನ್ಮಂಗಳಾನಿ ಭವಂತು. ಹಯಗ್ರೀವ ದೇವರು ಬ್ರಹ್ಮದೇವರಿಗೋಸ್ಕರವಾಗಿ ಅನೇಕ ವಿಷಯಗಳನ್ನು ನಿರೂಪಣೆ ಮಾಡುತ್ತಾ ಬಂದಿದ್ದಾರೆ. ಬ್ರಹ್ಮದೇವರು ಪುನಃ ಹಯಗ್ರೀವ ದೇವರಲ್ಲಿ ಮತ್ತೊಂದು ಬೇರೆಯದೇ ಆದಂತಹ ಪ್ರಶ್ನೆಯನ್ನು ಮಾಡಿದ್ದಾರೆ, ವಿಜ್ಞಾಪನೆ ಮಾಡಿಕೊಳ್ತಾರೆ. ಜಗತ್ತಿನ ಸೃಷ್ಟಿಯ ವೈಚಿತ್ರ್ಯಕ್ಕೆ ಕಾರಣವಾಗಿರುವಂತಹ ಕರ್ಮಗಳು, ಈ ಕರ್ಮದಲ್ಲಿನ ವೈಚಿತ್ರ್ಯ ಅಂದರೆ ನಾನಾ ಪ್ರಕಾರದ ಕರ್ಮಗಳು, ಅದನ್ನು ನಮಗೆ ಹೇಳಬೇಕು ಅಂತ ವಿಜ್ಞಾಪನೆ ಮಾಡಿಕೊಡ್ತಾರೆ. ಆಗ ಹಯಗ್ರೀವ ದೇವರು ಬಹಳ ವಿಸ್ತಾರವಾಗಿ ಕರ್ಮ ಸಿದ್ಧಾಂತವನ್ನು, ಕರ್ಮಗಳಲ್ಲಿನ ಪ್ರಭೇದಗಳನ್ನು ನಿರೂಪಣೆ ಮಾಡಲಿಕ್ಕೆ ಹೋಗ್ತಾರೆ. ಮೊದಲನೆಯದಾಗಿ ಕರ್ಮ ಅಂದರೇನು ಅಂತ ಅದಕ್ಕೆ ಹಯಗ್ರೀವ ದೇವರು ಹೇಳಿದರು. ಯಸ್ಯ ಕ್ಷಯೇಣ ಜೀವಸ್ಯ ಮುಕ್ತಿರ್ಭವತಿ ದೇಹತಃ ತದ್ಧಿ ಕರ್ಮ. ಯಾವುದನ್ನು ಕಳೆದುಕೊಳ್ಳುವುದರಿಂದ, ಅಂದರೆ ಅನುಭವಿಸಿ ಕಳೆದುಕೊಳ್ಳುವುದರಿಂದ ಸಂಸಾರದಿಂದ ಜೀವನಿಗೆ ಮುಕ್ತಿಯಾಗುತ್ತೋ, ಬಿಡುಗಡೆ ಆಗುತ್ತೋ, ಅದನ್ನು ಕರ್ಮ ಅಂತ ಕರೆಯುತ್ತಾರೆ ಎಂದು. ಕರ್ಮವನ್ನು ಕಳೆದುಕೊಂಡಾಗ, ಅದನ್ನು ಅನುಭವಿಸಿದಾಗ ಮುಕ್ತಿಯನ್ನು ಜೀವ ಪಡೆಯುತ್ತಾನೆ ಅಂತ. ಸರಿ, ಇಲ್ಲಿ ಎಲ್ಲ ಕರ್ಮವನ್ನು ಕಳ್ಕೊಳ್ಬಾರದು, ಕೆಲವು ಕರ್ಮವನ್ನು ಜೊತೆಗೆ ತಗೊಂಡು ಹೋಗಬೇಕು. ಶುದ್ಧವಾದ ಸಾತ್ವಿಕವಾದ ಇಷ್ಟ ಪುಣ್ಯಗಳು ಅಂತೆಲ್ಲ ಹೇಳ್ತಾರೆ. ಆ ಕರ್ಮಗಳು ಬೇಕೇ ಬೇಕು.
ಮೋಕ್ಷವನ್ನು ಪಡೆಯಲಿಕ್ಕೆ ಅಂತೂ ಕೆಲವು ಕರ್ಮಗಳನ್ನಂತೂ ಕಳೆದುಕೊಳ್ಳಲಿಕ್ಕೆ ಬೇಕು. ಈ ಕರ್ಮದಲ್ಲಿ ಎರಡು ಪ್ರಕಾರದ ಪ್ರಧಾನವಾದ ಕರ್ಮಗಳು ಅಂತ ಭಾಗ ಮಾಡ್ತಾರೆ. ಸುಖಮೇವ ಹಿ ಪುಣ್ಯಸ್ಯ ದುಃಖಂ ಪಾಪಸ್ಯ ವೈ ಫಲಂ ಸಾಕ್ಷಾತ್ ಇಷ್ಟಂ ಸುಖಂ ಪ್ರೋಕ್ತಂ ಅನಿಷ್ಟಂ ದುಃಖಮುಚ್ಯತೆ. ಪುಣ್ಯಕರ್ಮಗಳು ಪಾಪಕರ್ಮಗಳು ಅಂತ ಪ್ರಧಾನವಾಗಿ ಕರ್ಮದಲ್ಲಿ ಭೇದ. ಪುಣ್ಯಕರ್ಮ ಅಂತ ಯಾವುದನ್ನು ಕರಿಬೇಕು ಅಂದರೆ ಸುಖಕ್ಕೆ ಕಾರಣವಾಗುವ ಕರ್ಮ ಏನಿದೆ ಇದು ಪುಣ್ಯಕರ್ಮ. ಅದರಂತೆ ದುಃಖಕ್ಕೆ ಕಾರಣವಾಗುವಂತಹ ಕರ್ಮಗಳು ಅದು ಪಾಪಕರ್ಮ ಆಯಿತು. ಈಗೇನು ಪ್ರಶ್ನೆ ಬಂತು ಅಂದರೆ, ನಮಗೆ ಕರ್ಮ ಅಂದರೆ ಗೊತ್ತಾಯಿತು, ಪುಣ್ಯಕರ್ಮ ಅಂದರೆ ಗೊತ್ತಾಯಿತು, ಪಾಪಕರ್ಮ ಅಂದರೆ ಗೊತ್ತಾಯಿತು. ಸುಖಕ್ಕೆ ಕಾರಣವಾದದ್ದು ಪುಣ್ಯಕರ್ಮವಾದರೆ ದುಃಖಕ್ಕೆ ಕಾರಣವಾದದ್ದು ಪಾಪಕರ್ಮ ಅಂತ. ಹಾಗಾದರೆ ಸುಖ ಅಂದರೆ ಏನು, ದುಃಖ ಅಂದರೆ ಏನು? ನಾವು ನಿತ್ಯವೂ ಕೂಡ ಸುಖ ದುಃಖ ಶಬ್ದಗಳನ್ನು ಆಡುತ್ತೇವೆ, ಅನುಭವಿಸುತ್ತೇವೆ. ಏನು ಹಾಗಂದರೆ ಸುಖ ಅಂದ್ರೇನು, ದುಃಖ ಅಂದ್ರೇನು ಅಂದಾಗ ಹಯಗ್ರೀವ ದೇವರು ಹೇಳ್ತಾರೆ, ಸಾಕ್ಷಾತ್ ಇಷ್ಟಂ ಸುಖಂ. ಸಾಕ್ಷಾತ್ತಾಗಿ ನೇರವಾಗಿ ಯಾವುದು ನಮಗೆ ಇಷ್ಟವೋ ಅದನ್ನು ಸುಖ ಅಂತ ಕರೆಯುತ್ತಾರೆ. ಹಣ ಊಟ ಮಾಡಬೇಕು, ಹೆಂಡತಿ ಬೇಕು, ಮಕ್ಕಳು ಬೇಕು, ಗಂಡ ಬೇಕು, ಬಂಧುಗಳು ಬೇಕು, ಇವೆಲ್ಲ ಬೇಕು. ಇವೆಲ್ಲ ಇಷ್ಟಗಳೇ. ಎದಕ್ಕೆ ಅಂತಂದರೆ ಅದು ಮುಂದೆ ಸುಖ ಕೊಡುತ್ತದೆ ಅಂತ. ಇದು ಸಾಕ್ಷಾತ್ ಇಷ್ಟ ಅಲ್ಲ. ಅದು ನಮಗೊಂದೇನೋ ಒಂದು ಕೊಡುತ್ತದೆ ಎನ್ನುವುದಕ್ಕಾಗಿ ಇವೆಲ್ಲ ಬೇಕು. ಸಾಕ್ಷಾತ್ತಾಗಿ ಇಷ್ಟವಾದದ್ದು ಇದೆಯಲ್ಲ ಅದನ್ನು ಸುಖ ಅಂತ ಕರೆಯುತ್ತಾರೆ. ಪರಂಪರೆಯ ಉಳಿದದ್ದೆಲ್ಲವೂ ಹಣ ಯಾಕೆ ಬೇಕು, ಅದನ್ನು ಇಟ್ಟುಕೊಂಡ್ರೆ ನಮಗೆ ಏನೋ ಹಸಿವಾಗಿದೆ, ಅದನ್ನು ಕಳೆದುಕೊಳ್ಳುವುದಕ್ಕೆ ಬೇಕಾದ ಪದಾರ್ಥಗಳನ್ನು ತಗೊಳ್ಳಿಕ್ಕೆ ಬರ್ತದೆ ಅನ್ನುವುದಕ್ಕೆ ಅದು ಇಷ್ಟ. ನನಗೆ ಅನುಕೂಲಕರರಾಗಿದ್ದಾರೆ ಎನ್ನುವುದಕ್ಕೆ ಹೆಂಡತಿ ಇಷ್ಟ, ಮಕ್ಕಳು ಇಷ್ಟ, ಗಂಡ ಇಷ್ಟ. ಯಾರು ಅನುಕೂಲಕರವಾಗಿರುತ್ತಾರೆ ಅವರು ನಮಗೆ ಇಷ್ಟರು. ಅದು ಸಾಕ್ಷಾತ್ ಇಷ್ಟ ಅಲ್ಲ. ನಮಗೆ ಇನ್ನೊಂದು ಮಾಡ್ತಾರವರು, ಸಿಗಬಹುದು ಅನ್ನುವ ಅಪೇಕ್ಷೆ ಇದೆ ಅನ್ನುವುದಕ್ಕಾಗಿ ಇವರೆಲ್ಲರೂ ಇಷ್ಟರಾಗಿದ್ದಾರೆ ಅಂತ. ಈ ಸುಖ ಅದಲ್ಲ, ಹಾಗಲ್ಲ. ಅದು ಸುಖ ಬೇಕು. ಯಾವುದಕ್ಕೆ ಬೇಕು, ಯಾತಕ್ಕೆ ಬೇಕು ಸುಖ ಅಂತ ಪ್ರಶ್ನೆ ಇಲ್ಲ. ಪ್ರಶ್ನೆ ಕೇಳಿದ್ರೆ ಅದಕ್ಕೆ ಉತ್ತರ ಇಲ್ಲ. ಸುಖ ಬೇಕಷ್ಟೇ, ಸುಖ ಬೇಕು. ಇದು ಸಾಕ್ಷಾತ್ ಇಷ್ಟವಾದದ್ದು. ಉಳಿದವುಗಳು ಪರಂಪರೆಯ ಇಷ್ಟ. ಸುಖಕ್ಕೆ ಉಳಿದವರು ಕಾರಣವಾಗಿರುವುದರಿಂದ ಉಳಿದದ್ದು ನಮಗೆ ಇಷ್ಟ. ಸುಖ ಇನ್ನೊಂದಕ್ಕೆ ಕಾರಣ ಅಲ್ಲ, ಅದು ಕೇವಲ ಸಾಕ್ಷಾತ್ತಾಗಿ ನಮಗೆ ಇಷ್ಟವಾದದ್ದು. ಆದ್ದರಿಂದ ಅದನ್ನು ಸಾಕ್ಷಾತ್ ಇಷ್ಟ ಅಂತ ಕರೆಯುತ್ತಾರೆ. ನೇರವಾಗಿ ನಮಗೆ ಯಾವುದು ಇಷ್ಟವೋ ಅದನ್ನು ಸುಖ ಅಂತ ಕರೆಯುತ್ತಾರೆ. ಅದೇ ರೀತಿ ದುಃಖವೂ ಕೂಡ ಸಾಕ್ಷಾತ್ತಾಗಿ ನಮಗೆ ಯಾವುದು ಇಷ್ಟವಲ್ಲವೋ ಅದನ್ನು ದುಃಖ ಅಂತ ಕರೆಯುತ್ತಾರೆ. ರೋಗವು ನಮಗೆ ಇಷ್ಟವಲ್ಲ. ಯಾಕೆ ಇಷ್ಟ ಅಲ್ಲ ಅಂದರೆ ಅದು ದುಃಖಕ್ಕೆ ಕಾರಣ ಅಂತ. ಹೌದು, ದುಃಖ ನಿನಗೆ ಯಾಕೆ ಬೇಡ, ಯಾಕೆ ಇಷ್ಟ ಅಲ್ಲ, ಮತ್ತು ಪ್ರಶ್ನೆ ಇಲ್ಲ ಅಲ್ಲಿ. ಅದು ಕೊನೆ, ಅದು ಅಂತಿಮ. ಅದು ಅಂತಿಮವಾಗಿ ಯಾವುದು ಅನಿಷ್ಟವೋ
ಅದು ದುಃಖ, ಯಾವುದು ಸಾಕ್ಷಾತ್ತಾಗಿ ಇಷ್ಟವೋ ಅದು ಸುಖ. ಈ ರೀತಿಯಾದ ಸುಖಕ್ಕೆ ಕಾರಣವಾದದ್ದು ಪುಣ್ಯವಾಗ್ತದೆ, ದುಃಖಕ್ಕೆ ಕಾರಣವಾದದ್ದು ಪಾಪಕರ್ಮಗಳಾಗ್ತದೆ. ಹೀಗೆ ಮೂಲಭೂತವಾಗಿ ಕರ್ಮಗಳನ್ನು ಎರಡು ವಿಧವಾಗಿ ವಿಭಾಗವನ್ನು ಮಾಡಿದರು. ಸರಿ, ಈ ಪುಣ್ಯ ಮತ್ತು ಪಾಪ ಅಂತ ಹೇಳಿದರಲ್ಲ, ಇದನ್ನು ವ್ಯವಸ್ಥೆ ಮಾಡೋದು ಹೇಗೆ? ಪುಣ್ಯಕರ್ಮಗಳು ಅಂತ ಯಾವುದನ್ನು ಕರಿಬೇಕು, ಪಾಪಕರ್ಮಗಳು ಅಂತ ಯಾವುದನ್ನು ಕರಿಬೇಕು? ಈಗಾಗಲೇ ಒಂದು ರೀತಿ ಉತ್ತರ ಕೊಟ್ಟಾಗಿದೆ. ಹಾಗೆ ನೋಡಿದರೆ ಯಾವುದು ಸಾಕ್ಷಾತ್ ಸುಖಕ್ಕೆ ಕಾರಣವೋ ಅದು ಪುಣ್ಯ, ಸಾಕ್ಷಾತ್ ಅನಿಷ್ಟಕ್ಕೆ ಕಾರಣ ಯಾವುದು ಅದು ಪಾಪ. ಒಂದು ರೀತಿ ಉತ್ತರ ಕೊಟ್ಟಿದ್ದೇವೆ, ಆದರೆ ಅದನ್ನು ವಿವರಣೆ ಮಾಡುತ್ತಾರೆ. ಪುಣ್ಯವನ್ನು ಸಂಪಾದನೆ ಮಾಡುವುದು ಹೇಗೆ, ಪಾಪವನ್ನು ಯಾವುದನ್ನು ಕರಿಬೇಕು ಅದನ್ನು ಮಾಡುವುದು ಹೇಗೆ, ಅಂದರೆ ಮಾಡಬಾರದು, ತಿಳಿಯಬೇಕು ಹೇಗೆ ಅದನ್ನು. ಅದಕ್ಕೆ ಅವರಂದರು, ಶ್ರುತಿ ಸ್ಮೃತಿ ಪುರಾಣಾದ್ಯೈ ಅನ್ಯೈಶ್ಚಾಪಿ ಸದಾಗಮೈ ಕರ್ತವ್ಯಂ ಇದು ಯತ್ ಪ್ರೋಕ್ತಂ. ಯಾವುದು ಶ್ರುತಿ ಸ್ಮೃತಿ ಪುರಾಣಗಳಲ್ಲಿ ಕರ್ತವ್ಯವಾಗಿದೆ ಅಂತ ಹೇಳಿದ್ದಾರೆಯೋ, ಯಾವುದನ್ನು ಮಾಡಬೇಕು ಮಾಡಲೇಬೇಕು ಅಂತ ಹೇಳಿದ್ದಾರೆಯೋ ಅದನ್ನು ಪುಣ್ಯ ಅನ್ನುವುದಾಗಿ ಕರೆಯುತ್ತಾರೆ, ಅದನ್ನು ಧರ್ಮ ಅನ್ನುವುದಾಗಿ ಕರೆಯುತ್ತಾರೆ. ಅದಕ್ಕೆ ವಿರುದ್ಧವಾಗಿ ಅಧರ್ಮ ಯಾವುದು, ಪಾಪಕರ್ಮ ಯಾವುದು ಅಂದರೆ ಯಾವುದನ್ನು ಶ್ರುತಿ ಸ್ಮೃತಿ ಪುರಾಣಗಳು ಮಾಡಬೇಡಿ ಅಂತ ಹೇಳಿದ್ದಾರೆ ಅದನ್ನು ಅಧರ್ಮ ಅಂದರು. ಅದನ್ನು ಮಾಡುವುದರಿಂದ ಪಾಪ ಬರುತ್ತದೆ, ಅದರ ಫಲವೇನೆ ದುಃಖಾದಿಗಳು ಅಂತ. ಹೀಗೆ ಶ್ರುತಿ ಸ್ಮೃತಿಗಳ ಹಿನ್ನೆಲೆಯಲ್ಲಿ ಪುಣ್ಯದ, ಪಾಪದ, ಧರ್ಮದ, ಅಧರ್ಮದ ವ್ಯವಸ್ಥೆಯಾಗ್ತದೆ ಎನ್ನುವ ಮಾತನ್ನು ಹೇಳಿದ್ದಾರೆ. ನಾವು ನಿತ್ಯ ನಮಸ್ಕಾರ ಮಾಡಬೇಕು, ಪ್ರದಕ್ಷಿಣೆ ಮಾಡಬೇಕು, ಪೂಜೆ ಮಾಡಬೇಕು, ಜಪ ಮಾಡಬೇಕು, ಇವೆಲ್ಲ ಮಾಡಬೇಕು ಅಂತ ಹೇಳಿದ್ದೀವೆಲ್ಲ. ಇವುಗಳನ್ನು ಮಾಡುವುದರಿಂದ ಪುಣ್ಯ ಇದೆ. ಕೆಲವನ್ನ ಮಾಡಬೇಡಿ ಅಂತ ಹೇಳಿದರು, ಇನ್ನೊಬ್ಬರನ್ನು ಬೈಬೇಡ್ರಿ, ಹೊಡಿಬೇಡ್ರಿ, ಕೆಟ್ಟ ಕೆಲಸ ಸಾಕಷ್ಟು ಹೇಳಿ ಇಂಥದ್ದನ್ನು ಮಾಡಬೇಡಿ ಅಂತ ಹೇಳಿದರು. ಸ್ವಾರಸ್ಯ ಏನು ಅಂದರೆ, ಯಾವುದನ್ನು ಮಾಡಬೇಕು ಅಂತ ಹೇಳಿದ್ದಾರೆಯೋ ಅದನ್ನು ಮಾಡುವುದರಿಂದ ಏನು ಬರ್ತದೆ, ಪುಣ್ಯ ಬರುತ್ತೆ. ಕೆಲವೊಮ್ಮೆ ಏನನ್ನು ಮಾಡಬೇಕು ಅಂತ ಹೇಳಿದ್ದಾರೆಯೋ ಅದನ್ನು ಬಿಡುವುದರಿಂದಲೂ ಪುಣ್ಯ ಬರುತ್ತೆ. ಹೀಗೂ ಪುಣ್ಯವನ್ನು ಸಂಪಾದನೆ ಮಾಡುವ ಕ್ರಮ ಇದೆ. ಒಳ್ಳೆಯ ವಿಷಯ ಹೇಳಿದಿರಿ ಅಂತ. ದೇವರ ಪೂಜೆ ಮಾಡಿ ಅಂತ ಹೇಳಿದ್ದೀರಿ, ಅದನ್ನು ಬಿಡೋದರಿಂದಲೂ ಪುಣ್ಯ ಬರುತ್ತದೆ. ಅಲ್ಲಿಗಲ್ಲ ಇದು, ಕೆಲವು ಕಡೆಗಳಿಗೆ ಮಾತ್ರ ಈ ಮಾತು ಅನ್ವಯ. ಉದಾಹರಣೆಗೆ, ಭೋಜನವನ್ನು ಮಾಡಬೇಕು, ದೇವರಿಗೆ ಸಮರ್ಪಣೆ ಮಾಡಿದ, ಪೂಜೆ ಮಾಡಿ ದೇವರಿಗೆ ನೈವೇದ್ಯ ಮಾಡಿ ಸಮರ್ಪಣೆ ಮಾಡಿರುವಂತಹ ಆಹಾರವನ್ನು ನಾವು ಸ್ವೀಕಾರವನ್ನು ಮಾಡಬೇಕು. ಭೋಜನ ಎಲ್ಲ ಮುಗಿದ ಮೇಲೆ ತಾಂಬೂಲ ಚರವಣವನ್ನು ಮಾಡಬೇಕು. ಅದು ವಿಧಾನ ಇದೆ, ಮಾಡಬೇಕು ಅಂತ ಹೇಳಿದ್ದಾರೆ. ಗೃಹಸ್ಥನಾದವನು ಭೋಜನ ಮಾಡಿದ ಮೇಲೆ ಭೋಜನವೆಂಬಂತಹ ಪೂಜೆ ಇದೆಯಲ್ಲ, ಭೋಜನವು ಒಂದು ಪೂಜೆ. ಅದು ಬರೇ ದೇವರ ಪೂಜೆ ಒಂದೇ ಪೂಜೆ ಅಲ್ಲ, ಇದು ಒಂದು ಪೂಜಾ ರೂಪ, ದೊಡ್ಡದಾದ ಅನುಸಂಧಾನದ ಕ್ರಮವನ್ನು ಹೇಳಿದ್ದಾರೆ. ಬಿಂಬರೂಪಿಯಾದ ಭಗವಂತನಿಗೆ ನೈವೇದ್ಯ ಸಮರ್ಪಣಾ ರೂಪವಾದಂತಹ ಪೂಜೆ ಅದು ಊಟ ಅನ್ನುವುದು. ಆ ಭೋಜನ ಮುಗಿದ ಮೇಲೆ ತಾಂಬೂಲವನ್ನು ಚರ್ವಣ ಮಾಡಬೇಕು. ಇದು ಗೃಹಸ್ಥನಿಗೆ ಸಂಬಂಧಪಟ್ಟ ಧರ್ಮ, ಗೃಹಸ್ಥ ಮಾಡಬೇಕು. ಇದು ಬ್ರಹ್ಮಚಾರಿಗಳಿಗಲ್ಲ, ಸನ್ಯಾಸಿಗಳಿಗಲ್ಲ, ಗೃಹಸ್ಥನ ಸಂಬಂಧಪಟ್ಟ ಹೇಳುವುದು. ಆ ರೀತಿಯಾಗಿ ನಾವು ತಾಂಬೂಲ ಚರವಣವನ್ನು ಊಟ ಆದ ಮೇಲೆ ಮಾಡಿದರೆ ಶಾಸ್ತ್ರ ಹೇಳುತ್ತೆ, ಹಾಗಾಗಿ ನಾನು ಮಾಡುತ್ತೇನೆ ಅಂತ ಮಾಡಿದಾಗ ಪೂರ್ಣ ಪ್ರಮಾಣದ ಭೋಜನ ಮಾಡಿದ್ದರಿಂದ ಬರುವ ಪುಣ್ಯ ಬರುತ್ತೆ. ಇಲ್ಲಾಂದರೆ ಬರೋದಿಲ್ಲ. ನೀವು ತಾಂಬೂಲ ಚರವಣ ಮಾಡಲೇಬೇಕು ಅಂದರೆ ಪೂರ್ತಿ ಪುಣ್ಯ ಬರೋದು. ಸರಿ, ಕೆಲವೊಮ್ಮೆ
ಕೆಲವೊಮ್ಮೆ ನೀವು ಸಂಕಲ್ಪ ಮಾಡಿಯೇನೆ, ಈ ಚಾತುರ್ಮಾಸ್ಯಾದಿಗಳ ಕಾಲದಲ್ಲಿ ನಾನು ಈ 4 ತಿಂಗಳಲ್ಲಿ ತಾಂಬೂಲವನ್ನು ಸ್ವೀಕಾರ ಮಾಡುವುದಿಲ್ಲ ಅಂತ ಸಂಕಲ್ಪ ಮಾಡಿ ತಾಂಬೂಲ ಚರ್ವಣ ಮಾಡುವುದನ್ನು ಬಿಟ್ಟರೆ ಅದರಿಂದ ಪುಣ್ಯ ಇದೆ, ಅಲ್ಲಿ ಪಾಪ ಇಲ್ಲ. ನಾವು ಹಿಂದೆ ಏನು ಹೇಳಿದ್ವಿ, ಏನನ್ನು ಮಾಡುವುದರಿಂದ ಪುಣ್ಯ ಬರುತ್ತೋ, ಯಾವುದನ್ನು ಮಾಡಬೇಕು ಅಂತ ಹೇಳಿದ್ದಾರೆಯೋ ಅದು ಪುಣ್ಯ, ಅದು ಧರ್ಮ ಅಂತ. ಯಾವುದನ್ನು ಮಾಡಬೇಕು ಅಂತ ಹೇಳಿದ್ದಾರೆಯೋ ಅದನ್ನು ಮಾಡುವುದರಿಂದ ಪುಣ್ಯ ಹೇಗೆ ಬರುತ್ತೋ ಅದೇ ರೀತಿಯಲ್ಲಿ ಕೆಲವೊಮ್ಮೆ ಮಾಡಬೇಕು ಅಂತ ಹೇಳಿದ್ದನ್ನು ಬಿಡುವುದರಿಂದಲೂ ಪುಣ್ಯ ಇದೆ. ನಾಳಿನ ದಿವಸದಲ್ಲಿ ವಿಶೇಷ ಏನು? ಶಿವರಾತ್ರಿ. ಶಿವರಾತ್ರಿಯ ಜೊತೆಯಲ್ಲಿ ನಮ್ಮ ವಿಷ್ಣು ತೀರ್ಥರು ಭಾಗವತ ಸಾರೋದ್ಧಾರದಂತಹ ಗ್ರಂಥವನ್ನು ಕೊಟ್ಟಂತಹ ಮಾದನೂರಿನ ವಿಷ್ಣು ತೀರ್ಥರ ಆರಾಧನೆ. ಆ ವಿಷ್ಣು ತೀರ್ಥರು ನಾವು ಬೆಳಗಿನಿಂದ ಸಂಜೆಯವರೆಗೂ ಅಷ್ಟೇ ಯಾಕೆ 24 ಗಂಟೆ ನಾವು ಹೇಗೆ ಕಳಿಬೇಕು, ಏನು ಮಾಡಬೇಕು, ಟೈಮ್ ಟೇಬಲ್ ಹಾಕಿಕೊಟ್ಟಿದ್ದಾರೆ ಅವರು, ಹೀಗೇ ಇರಬೇಕು ಅಂತ. ಅದರಲ್ಲಿ ಹೇಳುವಾಗ ಊಟ ಎಷ್ಟೊತ್ತು ಮಾಡಬೇಕು, ಪಾಠ ಎಷ್ಟೊತ್ತು ಕೇಳಬೇಕು, ಪೂಜೆ ಎಷ್ಟು ಗಂಟೆ ಮಾಡಬೇಕು, ವಿಶ್ರಾಂತಿ ಎಷ್ಟೊತ್ತು ತಗೊಳ್ಬೇಕು, ನಿದ್ದೆ ಎಷ್ಟೊತ್ತು ಮಾಡಬೇಕು ಎಲ್ಲ ಬರೆದಿದ್ದಾರೆ ಅದರಲ್ಲಿ. ಇಟ್ಕೊಳ್ಳಿ, 5 ಗಂಟೆ 6 ಗಂಟೆ ನಿದ್ದೆ ಮಾಡಬೇಕು ಅಂತ ಅವರು ಬರೆದಿದ್ದಾರೆ ಅಂತ. ಅಲ್ಲೇನಿದೆ? ಮಾಡಬೇಕು ಅಂತ ಹೇಳಿದ್ದರಿಂದ, ಮಾಡುವುದರಿಂದ, ಮಾಡಬೇಕು ಅಂತ ಹೇಳಿದ್ದನ್ನು ಮಾಡುವುದರಿಂದ ಪುಣ್ಯ ಬರುತ್ತೆ. ಮಲ್ಕೊಡ್ರೆ ಪುಣ್ಯ ಇದೆ. ಅದನ್ನೇ ನೀವು ತಡೆ ಹಿಡಿದು, ನಿದ್ದೆಯನ್ನು ತಡೆ ಹಿಡಿದು, ನಿದ್ದೆಯನ್ನು ಗೆದ್ದು ಅದೇ ಸಮಯವನ್ನು ಅಧ್ಯಯನಕ್ಕೆ, ಚಿಂತನೆಗೆ, ಧ್ಯಾನಕ್ಕೆ ಬಳಕೆ ಮಾಡಿದರೆ ಅದರಿಂದ ಪುಣ್ಯ ಇದೆ. ಯಾವುದನ್ನು ಮಾಡು ಅಂತ ಹೇಳಿದ್ದಾರೋ ಅದನ್ನು ಬಿಡುವುದರಿಂದಲೂ ಪುಣ್ಯ ಇದೆ. ನಿದ್ದೆ ಮಾಡುವುದನ್ನು ಬಿಡುವುದರಿಂದ ಪುಣ್ಯ ಇದೆ. ಜಾಗರಣ ಕಾಲದಲ್ಲಿ ನಿದ್ದೆಯನ್ನು ಬಿಡುವುದರಿಂದ ಪುಣ್ಯ ಇದೆ. ಅದನ್ನು ನೀವು ಮಾಡಲೇಬೇಕು ಅಂತ ನಾವು ಹೆಚ್ಚು ಒತ್ತಾಯ ಮಾಡಿ ಹೇಳೋದಲ್ಲ. ಅದು ಯಾವ ರೀತಿ ಸಂಧ್ಯಾ ವಂದನೆಯನ್ನು ಮಾಡಲೇಬೇಕು, ಮಾಡಲಿಲ್ಲ ಅಂದರೆ ಪಾಪ ಬರುತ್ತೆ ಅಂತ ಹೇಳಿದೆ, ಹಾಗೆ ಇದನ್ನು ನಾವು ಹೇಳ್ತಾ ಇಲ್ಲ. ನಿದ್ದೆ ಬೇಕಿದ್ರೆ ಮಾಡು, ಬೇಡ ಆದರೆ ಬಿಡು. ತಪ್ಪಿಸಿಕೊಳ್ಳಿಕ್ಕೆ ಆಗೋದಿಲ್ಲ ಅನ್ನುವುದಕ್ಕಾಗಿ ಇದನ್ನು ಮಾಡು ಅಂತ ಹೇಳೋದಷ್ಟೇ. ಸಾಧ್ಯವಿದ್ದಲ್ಲಿ ಪ್ರಯತ್ನ ಮಾಡಿ, ಎಷ್ಟು ಸಾಧ್ಯವೋ ಅಷ್ಟು ಎಚ್ಚರಿಕೆಯಿಂದನೇ ಇರುವುದನ್ನು ಅಭ್ಯಾಸ ಮಾಡಿಕೋ. ಅತ್ಯಶಕ್ಯೇತು ನಿದ್ರಾದವು ಪುನರೇವ ಸಮಭ್ಯಸೆ, ಆಚಾರ್ಯರು ಹೇಳುವಂತಹ ಮಾತು. ಎಷ್ಟು ಸಾಧ್ಯವೋ ಅಷ್ಟು ನಿದ್ದೆಯನ್ನು ಗೆದ್ದು ಕೂತುಕೊಂಡು ನಾವು ಪಾಠ ಪ್ರವಚನಗಳನ್ನು, ಚಿಂತನೆಯನ್ನು ಮಾಡಬೇಕು ಅಂತ ಹೇಳುತ್ತಾರೆ. ನಮ್ಮ ಹಣೆ ಬರಹ ಏನು ಅಂದರೆ, ನಿದ್ದೆ ಬರಲಿಲ್ಲಲ್ಲ ಅಂತ ಪುಸ್ತಕ ಹಿಡಿತೀವಿ ನಾವು. ನೀವು ನಿದ್ದೆ ಬರಲಿಲ್ಲ ಅಂತ ಇಟ್ಟುಕೊಳ್ರಿ, ಯಾವುದಾದ್ರೂ ಒಂದು ಪುಸ್ತಕ ಹಿಡೀರಿ, ಯಾವುದೋ ಬೇಡ, ಕಾದಂಬರಿ ಹಿಡಿದ್ರೆ ನಿದ್ದೆ ಹೋಗಿಬಿಡುತ್ತೆ. ಶಾಸ್ತ್ರೀಯ ಗ್ರಂಥವೊಂದನ್ನು ಮುಂದಿಟ್ಟುಕೊಂಡ್ಬಿಡ್ರಿ, ತಕ್ಷಣ ನಿದ್ದೆ ಬರುತ್ತೆ. ಏನು ಬೇಡ ಅದಕ್ಕೆ. ನಿದ್ದೆ ಬರೋದಿಲ್ಲಲ್ಲ ಅಂತ ನಾವು ಪುಸ್ತಕ ಹಿಡಿತೇವೆ. ಅವರಂತಾರ ಹಾಗಲ್ಲ, ನಿದ್ದೆ ಬಂದ್ರೂ ಅದನ್ನು ತಡೆ ಹಿಡಿದು ಓದು, ಅದಕ್ಕಾಗಿ ಪುಸ್ತಕ ಇಟ್ಟುಕೋ ಅಂತ. ಅಂತೂ ನಾವಿಲ್ಲಿ ಹೇಳಬೇಕಾದ್ದು, ಯದೇವ ರಾಗತಃ ಪ್ರಾಪ್ತಂ, ರಾಗದಿಂದ, ಆಸಕ್ತಿಯಿಂದ ಕೆಲವೊಂದು ಧರ್ಮ ಅಂತ ಶಾಸ್ತ್ರ ಹೇಳಿದೆ, ಮಾಡು ಅಂತ ಹೇಳಿದೆ. ಆ ಧರ್ಮವನ್ನು ಯಾವುದು ರಾಗದಿಂದ ಪ್ರಾಪ್ತವಾಗಿದೆಯೋ ಅದನ್ನು ಮಾಡುವುದರಿಂದ ಪುಣ್ಯ ಹೇಗೆ ಬರುತ್ತೋ ಹಾಗೆಯೇ ಅದನ್ನು ಬಿಡುವುದರಿಂದಲೂ ಪುಣ್ಯ ಇದೆ. ನಿದ್ರಾ, ಭಕ್ಷಣ ಇವುಗಳನ್ನೇ ದೃಷ್ಟಾಂತವನ್ನಾಗಿ ಕೊಡುತ್ತಾರೆ. ಅನಿಷಿದ್ಧಂಚ ಯತ್ಕಿಂಚಿತ್ ತ್ಯಾಗಾದಪಿ ಪುಣ್ಯಭಾಗ್. ಅನಿಷಿದ್ಧವಾದದ್ದು ಅಂತೇನಿದೆ ಅವುಗಳನ್ನು ಬಿಡುವುದರಿಂದಲೂ ಪುಣ್ಯವಾದದ್ದು ಬರುತ್ತದೆ.
ಯಚ್ಚ ಶ್ರುತ್ಯಾದಿಭಿರ್ನೈವ ಕರ್ತವ್ಯಂ ಇತಿ ಕೀರ್ತಿತಂ ಯತ್ಕೃತ್ವ ಜಾಯತೆ ಪಾಪಂ. ಅದರಂತೆ ಇನ್ನು ಪಾಪಗಳ ಬಗ್ಗೆ ಹೇಳಿದ್ದೇವೆ. ಯಾವುದು ಶ್ರುತಿ ಸ್ಮೃತಿಗಳು ಮಾಡಬೇಡ ಅಂತ ಹೇಳಿದ್ದಾರೆ ಅವುಗಳನ್ನು ಮಾಡುವುದರಿಂದ ಅದು ಅಧರ್ಮ ಆಯಿತು, ಪಾಪವೂ ಕೂಡ ಬರುತ್ತದೆ. ಅದರಿಂದ ದುಃಖಾದಿಗಳು ಬರುವುದಿರುತ್ತದೆ, ಅವುಗಳನ್ನು ಮಾಡುವುದಲ್ಲ ಅಂತ. ಕೆಲವೊಮ್ಮೆ ಸಮಯ ಸಂದರ್ಭಗಳಿಗೆ ಆಶ್ರಯಿಸಿ ಧರ್ಮ ಅಧರ್ಮಗಳು ನಿರ್ಣಯವಾಗುವುದಿರುತ್ತೆ. ಸತ್ಯ ಅಂತ ನಾವು ಹೇಳುತ್ತೇವೆ, ಸತ್ಯವನ್ನು ಹೇಳಬೇಕು ಅಂತ. ಸತ್ಯ ಅಂದರೆ ಏನು? ಸಾಮಾನ್ಯ ನಮ್ಮ ವ್ಯವಹಾರದಲ್ಲಿ ಇದ್ದದ್ದನ್ನು ಇದ್ದಂತೆ ಹೇಳುವುದು ಸತ್ಯವೂ ಅಂತ. ಇದನ್ನೇ ನಾವು ಇಟ್ಟುಕೊಂಡ ಎಲ್ಲ ಕಾಲದಲ್ಲಿನೋ ಇದ್ದದ್ದನ್ನು ಇದ್ದಂತೆ ಹೇಳುತ್ತೇವೆ ಅಂತ ಹೊರಟ್ರೆ ಶಾಸ್ತ್ರ ಹೇಳುತ್ತೆ ಕೆಲವೊಮ್ಮೆ ಸುಳ್ಳು ಹೇಳು ಅಂತ. ಸತ್ಯಂ ವದ ಅಂತ ಯಾವ ಉಪನಿಷತ್ತು ಹೇಳಿತೋ, ಶಾಸ್ತ್ರ ಹೇಳಿತೋ, ಅದೇ ಶಾಸ್ತ್ರ ಹೇಳುತ್ತದೆ ಸುಳ್ಳನ್ನು ಹೇಳು ಅಂತ. ಅಲ್ಲಿ ಸುಳ್ಳನ್ನು ಹೇಳಿದ್ದರಿಂದ ಪಾಪ ಬರೋದಿಲ್ಲ, ಪುಣ್ಯವೇ ಬರುತ್ತದೆ. ಒಂದು ಸುಳ್ಳು ಹೇಳಿದರೆ ಒಂದು ಗೋವಿನ ರಕ್ಷಣೆಯಾಗತ್ತೆ, ಒಬ್ಬ ಸ್ತ್ರೀ ರಕ್ಷಣೆಯಾಗತ್ತೆ, ಮರ್ಯಾದೆ ರಕ್ಷಣೆಯಾಗತ್ತೆ ಅಂತ ಅನ್ನುವುದಾದರೆ ಸುಳ್ಳು ಹೇಳು. ಸಜ್ಜನರಿಗೆ ಹಿತವಾಗ್ತದೆ ಒಂದು ಸುಳ್ಳು ಹೇಳಿದರೆ ಅಂತಂದರೆ ಸುಳ್ಳು ಹೇಳು, ತಪ್ಪಲ್ಲ. ಅದನ್ನೇ ಯಾವಾಗಲೂ ಮಾಡುತ್ತಾ ಹೋಗಬಾರದಷ್ಟೇ. ಸುಳ್ಳು ಹೇಳುವುದನ್ನೇ ಅಭ್ಯಾಸ ಮಾಡಬಾರ್ದು. ಅತಿ ಕ್ಲಿಷ್ಟಕರವಾದ ಕಾಲದಲ್ಲಿ ಸಜ್ಜನರಿಗೆ ಹಿತಕರವಾಗುವ ರೀತಿಯಲ್ಲಿ ಸುಳ್ಳು ಹೇಳುವುದರಲ್ಲಿ ತಪ್ಪಿಲ್ಲ, ಪುಣ್ಯ ಬರುತ್ತೆ. ಅಂತೂ ಇಲ್ಲಿ ಅರ್ಥವೇ ಬದಲಾಗಿ ಹೋಯಿತು. ಸತ್ಯ ಅಂದರೇನು? ಇದ್ದದ್ದನ್ನೇ ಇದ್ದಂತೆ ಹೇಳುವುದು ಅಂತ ಆಗಲೇ ಇಲ್ಲ. ಅಲ್ಲಿ ಸತ್ಯಂ ಭೂತಹಿತಂ ಪ್ರೋಕ್ತಂ, ಸಜ್ಜನರಿಗೆ ಹಿತಕರವಾದದ್ದು ಯಾವುದೋ ಅದು ಸತ್ಯ ಅಂತ ಆಗೋಯ್ತಲ್ಲಿ. ಹೀಗೆ ಕಾಲದ ಮೇಲೆ, ದೇಶದ ಮೇಲೆ, ವ್ಯಕ್ತಿಗಳ ಮೇಲೆ ಕೆಲವೊಮ್ಮೆ ಧರ್ಮವು ಅಧರ್ಮವು ಅಂತನ್ನುವುದು ನಿರ್ಣಯವಾಗುವುದಿರುತ್ತೆ. ನಮ್ಮ ಮೇಲುನೋಟಕ್ಕೆ ಒಂದು ರೀತಿಯಾಗಿ ಧರ್ಮಾಧರ್ಮಗಳು ಪುಣ್ಯ ಪಾಪಗಳು ಕಂಡರೂ ನಾವು ಮೋಸ ಹೋಗ್ತೇವೆ ಕೆಲವೊಮ್ಮೆ. ಎಷ್ಟೋ ಸಾರಿ ಧರ್ಮವನ್ನು ದುಷ್ಟರು ಮಾಡಿದರು ಅಂತ ಇಟ್ಟುಕೊಡ್ರಿ, ಅದು ಅಧರ್ಮ ಆಗಿಬಿಡುತ್ತದೆ. ಅದು ಅಕಸ್ಮಾತ್ ಕೆಲವೊಮ್ಮೆ ಅಧರ್ಮವನ್ನು ಸಜ್ಜನರು ಮಾಡಿದರು ಅಂತ ಇಟ್ಟುಕೊಡ್ರಿ, ಅದು ಧರ್ಮವಾಗಿ ಬಿಟ್ಟಿರುತ್ತದೆ. ದುರ್ಯೋಧನ ಪುಂಡರೀಕ ಅಂತ ಯಾಗವನ್ನು ಮಾಡಿದ, ಅದರಿಂದ ಅವನಿಗೆ ಪುಣ್ಯ ಬರಲಿಲ್ಲ, ಸ್ವರ್ಗ ಆಗಲಿಲ್ಲ, ಅವನಿಗೆ ಮಹಾಪಾಪವೇ ಬಂತು, ದುಷ್ಟನೇ ಅವನು. ಹಾಗಾಗಿ ವ್ಯಕ್ತಿಗಳ ಮೇಲೆ, ದೇಶ ಕಾಲಗಳ ಮೇಲೆ ಪುಣ್ಯದ ವ್ಯವಸ್ಥೆಯೂ ಕೂಡ ಇರುತ್ತದೆ. ಮಾನಸಂ ವಾಚಿಕಂ ಚೈವ ಕಾಯಿಕಂಚೇತ ಭೇದತಃ ಅಹಂತ ಮಮತಾ ದ್ರೋಹ ಲೋಭ ನಾಸ್ತಿಕ್ಯ ಮತ್ಸರಾಹ. ಈ ಪುಣ್ಯ ಮತ್ತು ಪಾಪ ಇವುಗಳನ್ನು ಮೂಲಭೂತವಾಗಿ ತಿಳಿದು ಇವುಗಳ ವಿಭಾಗಗಳನ್ನು ಮತ್ತೆ ಹೇಳುತ್ತಾ ಹೋಗ್ತಾರೆ. ಕಾಯಿಕ, ವಾಚನಿಕ, ಮಾನಸಿಕ ಪುಣ್ಯ, ಕಾಯಿಕ, ವಾಚನಿಕ, ಮಾನಸಿಕ ಪಾಪ ಅಂತ ಸ್ಪಷ್ಟ ಇದೆ. ಹೆಚ್ಚಿಂದು ಏನು ವಿವರಣೆ ಮಾಡಬೇಕಾದ ಅವಶ್ಯಕತೆ ಇಲ್ಲ. ಇಲ್ಲಿ ದೇಹದಿಂದ ಮಾಡುವಂತಹ ಪುಣ್ಯ ಪಾಪಗಳು ಕಾಯಿಕವಾದಂತಹದ್ದಾಯಿತು, ಮಾನಸಿಕವಾಗಿ ಮಾಡುವಂತಹ ಪುಣ್ಯ ಪಾಪಗಳು ಮಾನಸಿಕ ಪುಣ್ಯ ಪಾಪಗಳಾಯಿತು, ವಾಚನಿಕವಾಗಿ ಮಾಡುವಂಥದ್ದು ಪುಣ್ಯ ಪಾಪಗಳು ನಿಂತಿದೆ. ಅದರಲ್ಲಿ ಈರ್ಷ್ಯ ಅಂದರೆ ಅಸೂಯ, ಶಠತ್ವ, ವಂಚನ ಇವೆಲ್ಲ ಮಾನಸಿಕವಾದಂತಹ ಪಾಪಗಳು ಅಂತಾರೆ. ಅಹಂತ, ಮಮತಾ, ದ್ರೋಹ, ಲೋಭ, ನಾಸ್ತಿಕ್ಯ, ಮಾತ್ಸರ್ಯಗಳು ಹೀಗೆ ಮಾನಸಿಕ, ವಾಚನಿಕ ಮತ್ತು ದೈಹಿಕ, ಶಾರೀರಿಕ ಪುಣ್ಯ ಪಾಪಗಳ ಬಗ್ಗೆ ಹೇಳುತ್ತಾ ಹೋಗಿ ಇಲ್ಲಿ ಒಂದು ನಮಗೆ ಹೆಚ್ಚು ಅವಶ್ಯವಾಗಿ ಬೇಕಾದದ್ದು ಆದ್ದರಿಂದ ಹೇಳುತ್ತೇನೆ. ಶಾಸ್ತ್ರ ಪ್ರವಚನಂ ವೇದ ಪಂಚಕ ಅಧ್ಯಯನಂ ಜಪಃ ಸತ್ಯೋಕ್ತಿಶ್ಚ ಪ್ರಿಯೋಕ್ತಿಶ್ಚ ಮೌನಂ ಪುಣ್ಯಂತು ವಾಚಿಕಂ.
ಶಾಸ್ತ್ರ ಪ್ರವಚನವನ್ನು ಮಾಡುವುದು, ವೇದಗಳನ್ನು ಅಧ್ಯಯನ ಮಾಡುವುದು, ಜಪವನ್ನು ಮಾಡುವುದು, ಸತ್ಯ ನುಡಿಯನ್ನು ನುಡಿಯುವುದು, ಪ್ರೀತಿಯಿಂದ ಜನರ ಜೊತೆಯಲ್ಲಿ ಮಾತನಾಡುವುದು, ಮೌನದಿಂದ ಇರುವುದು. ನೋಡಿ, ಇಲ್ಲಿ ಮಾತಾಡದೇ ಇರೋಣ. ಇದು ಮಾತಾಡುವುದು ಅಂತ ಪುಣ್ಯವಾದರೆ ಅದೇನ ಮಾತಾಡದೇ ಇರುವುದರಿಂದಲೂ ಪುಣ್ಯ ಬರುತ್ತದೆ. ಸಜ್ಜನರ ಜೊತೆಯಲ್ಲಿ ಮಾತನಾಡುವುದರಿಂದ ಪುಣ್ಯ ಇದೆ, ಅಯೋಗ್ಯರ ಜೊತೆಯಲ್ಲಿ ಮಾತನಾಡದೇ ಇರುವುದರಿಂದಲೇನೇ ಪುಣ್ಯ ಇದೆ ಅಂತ. ಧೃತರಾಷ್ಟ್ರನ ಬಳಿಗೆ ವೇದವ್ಯಾಸರು ಬರ್ತಾರೆ. ದುರ್ಯೋಧನ ಪಾಂಡವರಿಗೆ ಹಿಂಸೆ ಕೊಡಬೇಕು ಅಂತ ಹೊರಟಿದ್ದ. ದೊಡ್ಡ ಕಥೆ ಇದೆ ಮಹಾಭಾರತದಲ್ಲಿ. ಅರಣ್ಯದಲ್ಲಿದ್ದರು ಪಾಂಡವರು, ಘೋಷಯಾತ್ರೆ ಅಂತ ಇಟ್ಟುಕೊಂಡು ಅವ್ರು ಹೋಗಿ ಹಿಂಸೆ ಕೊಡಬೇಕು ಅಂತ. ಧೃತರಾಷ್ಟ್ರನಿಗೆ ವೇದವ್ಯಾಸರು ಹೇಳಿದರಂತ, ನಿನ್ನ ಮಕ್ಕಳಿಗೆ ತಿಳುವಳಿಕೆ ಕೊಡು, ಕೆಟ್ಟ ಕೆಲಸ ಮಾಡ್ಲಿಕ್ಕೆ ಹೋಗ್ತಾ ಇದ್ದಾನೆ, ಹೋಗಬೇಡ ಅಂತ ಹೇಳೋವನಿಗೆ ಅಂತ. ಧೃತರಾಷ್ಟ್ರ ಹೇಳಿದನಂತೆ, ಇಲ್ಲ, ನಾನು ಎಷ್ಟು ಹೇಳಿದರೂ ಕೇಳ್ತಾ ಇಲ್ಲ ನನ್ನ ಮಗ, ನೀನೇ ಒಂದು ಮಾತು ಹೇಳಿಬಿಡು ಅಂತ. ನೀವೇ ಬಂದಿದ್ದೀರಿ ದೊಡ್ಡವರು, ಹೇಳ್ರಿ. ಆಗ ವೇದವ್ಯಾಸರು ಅಂದ್ರಂತೆ, ನಿನ್ನ ಮಗನ ಜೊತೆ ನಾನು ಮಾತಾಡೋದಿಲ್ಲ ಅಂದ್ರಂಥವ್ರು. ಬಹಳ ಅಯೋಗ್ಯ ಅವನ ಜೊತೆ ಮಾತಾಡೋದಿಲ್ಲ ಅಂದ್ರ. ವೇದವ್ಯಾಸರಿಗೆ ಪಾಪ ಬರ್ತಿತ್ತು ಅಂತಲ್ಲ, ಆ ಮಾತನ್ನು ನಮಗೆ ತೋರಿಸಿಕೊಡ್ತಾರೆ. ಅಯೋಗ್ಯರ ಜೊತೆಯಲ್ಲಿ ಮಾತಾಡುವುದು ಪಾಪದ ಕೆಲಸ ಅಂತ. ಹಾಗಾಗಿ ನಾವು ಮಾತಾಡೋದಿಲ್ಲ ಅಂದ್ರಂಥವ್ರು. ಮೌನವೂ ಕೂಡ ಪುಣ್ಯವನ್ನು ಕೊಡುತ್ತದೆ. ಸ್ವಾಧ್ಯಾಯವನ್ನು, ಇದು ವಾಚನಿಕ ಪುಣ್ಯದ ಕೆಲಸಗಳಾಯಿತು. ವೇದಾಧ್ಯಯನ, ಒಳ್ಳೆ ಮಾತಾಡುವುದು, ಇವೆಲ್ಲ. ಅದರಂತೆ ವಾಚನಿಕ ಪಾಪಗಳು ಯಾವುದು ನೋಡ್ರಿ. ಸ್ವಾಧ್ಯಾಯಸ್ಯ ಪರಿತ್ಯಾಗ, ಶಾಸ್ತ್ರಾಧ್ಯಯನವನ್ನು ಮಾಡದೇ ಇರುವಿಕೆಯೂ ಕೂಡ ವಾಚನಿಕ ಪಾಪದಲ್ಲಿ ಸೇರುತ್ತದೆ. ಪ್ರವಚನವನ್ನು ಮಾಡದೇ ಇರೋಣ. ಪಿಶುನೋಕ್ತಿ ಅಂದರೆ ಚಾಡಿ ಹೇಳುವುದು ಅಂತ. ಇನ್ನೊಬ್ಬರ ಮೇಲೆ ಚಾಡಿ ಹೇಳ್ತಾ ಇರ್ತಾರೆ. ನಿಷ್ಠುರವಾಗಿ ಮಾತಾಡೋದು, ಇವೆಲ್ಲವೂ ವಾಚನಿಕ ಪಾಪ ಎನ್ನುವುದಾಗಿ ಕರೆಸಿಕೊಳ್ಳುತ್ತಾ ಇದೆ. ಇನ್ನು ಪಾಪ ಪುಣ್ಯಗಳನ್ನು ಮತ್ತೊಂದು ರೀತಿಯಲ್ಲಿ ಭಾಗ ಮಾಡುವುದು. ಈಗ ಏನು ಮಾಡಿದ್ದೀವಿ, ಕಾಯಿಕ, ವಾಚನಿಕ, ಮಾನಸಿಕ ಅಂತ ವಿಭಾಗವನ್ನು ಮಾಡಿತ್ತು ಪುಣ್ಯ ಪಾಪಗಳಲ್ಲಿ. ಇನ್ನೊಂದು ರೀತಿಯನ್ನು ವಿಭಾಗ ಮಾಡಿದರೆ ನಿರ್ಬೀಜಂ ಸಬೀಜಂ ಅಂತ. ನಿರ್ಬೀಜ ಪುಣ್ಯ ಪಾಪಗಳು, ಸಬೀಜ ಪುಣ್ಯ ಪಾಪಗಳು ಅಂತಾರೆ. ಏನು ಹಾಗಂದರೆ, ಇನ್ನೊಂದಕ್ಕೆ ಕಾರಣವಾಗಬಹುದಾದದ್ದು. ಒಂದು ಪುಣ್ಯ ಮಾಡಿದರೆ ಅದು ಇನ್ನೊಂದು ಪುಣ್ಯ ಮಾಡುವುದಕ್ಕೆ ಕಾರಣವಾಗಬಹುದಾದರೆ ಅದು ಸಬೀಜ ಕರ್ಮ. ಮಾಡಿದ್ದಷ್ಟೇ ಮುಗೀತು. ಆ ಮಾಡಿದ ಕರ್ಮವು ಇನ್ನೊಂದು ಕರ್ಮಕ್ಕೆ ಕಾರಣವಾಗದೆ ಅದು ಕೇವಲ ಸುಖಕ್ಕೋ ದುಃಖಕ್ಕೋ ಕಾರಣವಾಗುವುದಾದರೆ ಅದು ನಿರ್ಬೀಜ ಕರ್ಮ ಅಂತ ಕರೆಸಿಕೊಳ್ಳುತ್ತೆ. ಇಂಥದ್ದು ಸಾಕಷ್ಟು ಇದೆ ಅಂತ ನೋಡಿ, ಎಷ್ಟು ವಿಚಿತ್ರ. ಒಂದು ಪುಣ್ಯದ ಕೆಲಸ ಮಾಡಿದಾಗ ಅದು ತನ್ನದೇ ಆದಂತಹ ಪುಣ್ಯದ ಫಲವಾದ ಸುಖವನ್ನು ಕೊಡುವುದರ ಜೊತೆಗೆ ಇನ್ನೊಂದು ಪುಣ್ಯ ಕರ್ಮವನ್ನು ಮಾಡುವುದಕ್ಕೆ ಉತ್ಸಾಹವನ್ನು ಕೊಟ್ಟರೆ, ಕಾರಣವಾದರೆ ಅದು ಸಬೀಜ ಅಂತಾರೆ. ಇಲ್ಲ ಅಂದ್ರೆ ನಿರ್ಬೀಜ ಅಂತ. ಹೀಗೆ ಸಬೀಜ, ನಿರ್ಬೀಜ ಪುಣ್ಯ ಪಾಪಗಳು ಎರಡರಲ್ಲಿನೂ ಕೂಡ ಈ ರೀತಿಯಲ್ಲಿ ಭೇದಗಳು ಇವೆ ಅಂತಾರೆ. ದೇಶ ಕಾಲಾದಿ ಅನುಗುಣಾನ್ಯ ಅನಾರ್ಜಿತ ಧನೇನ ಯತ್ ವಿಧಿವತ್ ಶ್ರದ್ಧಯಾಯುಕ್ತಂ ಕ್ರಿಯತೆ ನಿರುಪಾಧಿಕಂ ತತ್ ಪುಣ್ಯಂ ಸಾತ್ವಿಕಂ ಪ್ರೋಕ್ತಂ. ಸಾತ್ವಿಕ ಪುಣ್ಯ, ರಾಜಸ ಪುಣ್ಯ, ತಾಮಸ ಪುಣ್ಯ ಅಂತ ಮತ್ತೆ ಭಾಗವನ್ನು ಮಾಡುತ್ತಾರೆ. ಅದರಂತೆ ಸಾತ್ವಿಕ, ರಾಜಸ, ತಾಮಸ ಪಾಪಗಳು. ಪಾಪದಲ್ಲೇನೋ 3 ಭಾಗ,
ಪುಣ್ಯದಲ್ಲಿನೂ 3 ಭಾಗ. ಆಮೇಲೆ ಹೇಳಬೇಕು ನೀವೆಲ್ಲ ಪ್ರವಚನ ಮುಗಿದ ಮೇಲೆ ಎಷ್ಟೆಷ್ಟು ಭಾಗಗಳಾದವು ಅಂತ ಹೇಳಬೇಕು ನೀವು. ಸಾತ್ವಿಕವಾದಂತಹ ಪುಣ್ಯ ಅಂತ ಯಾವುದನ್ನು ಕರಿಬೇಕು ಅಂದರೆ ಎಷ್ಟು ಸ್ಪಷ್ಟವಾಗಿ ಹೇಳ್ತಾರೆ, ದೇಶಕಾಲ ಅನುಗುಣವಾದ ನ್ಯಾಯಾರ್ಜಿತವಾದ ರೀತಿಯಲ್ಲಿ ನ್ಯಾಯೋಪೇತವಾದ ರೀತಿಯಲ್ಲಿ ಸಂಪಾದಿಸಿದ ಹಣದಿಂದ ವೈಭವದಿಂದ ವಿಧಿವತ್ತಾಗಿ ಶ್ರದ್ಧೆಯಿಂದ ನಿರುಪಾಧಿಕ ಅಂತಂದರೆ ಅಪೇಕ್ಷೆ ಇಲ್ಲದೆ ಅಂದರೆ ನಿಷ್ಕಾಮನೆಯಿಂದ ಮಾಡುವ ಪುಣ್ಯದ ಕೆಲಸವನ್ನು ಸಾತ್ವಿಕ ಪುಣ್ಯ ಅಂತ ಕರೀತಾರೆ. ಇಷ್ಟು ಸೇರಬೇಕಲ್ಲಿ. ಇಲ್ಲಿ ಪುಣ್ಯದ ಕೆಲಸ ಮಾಡುತ್ತೇವೆ, ಪಾಪದ ಕೆಲಸ, ಪುಣ್ಯ ಪಾಪ ಅಂತ ಹೇಳ್ತಿರ್ತೇವೆ. ಪಾಪ ಆ ಪುಣ್ಯದಲ್ಲಿ ಸಾತ್ವಿಕ ಪುಣ್ಯ ಅಂತಾಗಬೇಕಾದರೆ ಇಷ್ಟು ಅಂಶ ಸೇರಬೇಕು. ಅದಕ್ಕೆ ಯಾವ್ಯಾವುದು? ದೇಶಕಾಲಕ್ಕೆ ಯೋಗ್ಯವಾಗಿ. ಅಂದರೆ ಕೆಲವೊಮ್ಮೆ ದೇಶದಿಂದ ದೇಶಕ್ಕೆ, ಅಂದರೆ ಅಮೇರಿಕ ಇಂಗ್ಲೆಂಡ್ನ ಹೇಳ್ತಾ ಇಲ್ಲ, ನಮ್ಮಲ್ಲಿನೇ ದಕ್ಷಿಣ ದೇಶಕ್ಕೆ ಕೆಲವೊಮ್ಮೆ ಧರ್ಮ ಬೇರೆ ಆಗ್ತದೆ, ಉತ್ತರ ದೇಶದಲ್ಲೇ ಧರ್ಮ ಬೇರೆ ಆಗ್ತದೆ. ಆ ದೇಶ ಕಾಲಕ್ಕೆ ಅನುಗುಣವಾಗಿ ವ್ಯತ್ಯಾಸವನ್ನು ನಾವು ನೋಡುತ್ತಾ, ಕಾಲಕ್ಕೆ ವ್ಯತ್ಯಾಸಗಳನ್ನು ನಾವು ಕಾಣುತ್ತಾ ಧರ್ಮಗಳು ಉಂಟು. ನ್ಯಾಯೋಪಾರ್ಜಿತವಾಗಿರುವಂತಹ ಹಣ ಇರಬೇಕು, ನಿಷ್ಕಾಮನೆಯಿಂದ ಮಾಡಬೇಕು, ವಿಧಿವತ್ತಾಗಿ ಮಾಡಬೇಕು, ಶ್ರದ್ಧೆಯಿಂದ ಮಾಡಬೇಕು. ಇದಿಷ್ಟು ಸೇರಬೇಕಾದ್ರೆ ಇದು ಸಾತ್ವಿಕವಾದ ಪುಣ್ಯ ಅಂತ ಕರೆಸಿಕೊಳ್ಳುತ್ತಾರೆ. ಇದನ್ನು ವಿರುದ್ಧ ಮಾಡಿಬಿಡ್ರಿ, ಪಾಪ ಆಯಿತು, ತಾಮಸ ಪಾಪ ಆಯ್ತದು. ಬರೇ ಪಾಪ ಅಲ್ಲ, ತಾಮಸ ಪಾಪ ಅಂತಾಗುತ್ತದು. ಪುಣ್ಯಶೇಷೇಣ ತೇನೇವ ಸತ್ಕುಲೇ ಜಾಯತೆ ಜನಿಹಿ ಧನವಾನ್ ಪುತ್ರವಾನ್ ದಕ್ಷಃ ಸುಂದರಃ ಸುಂದರೀ ಪ್ರಿಯಃ. ಈ ರೀತಿಯಾದ ಪುಣ್ಯದ ಕೆಲಸಗಳನ್ನು ಮಾಡಿದ್ದ ಅಂತಾದರೆ ಸಾಧನೆ ಹೆಚ್ಚು ಹೆಚ್ಚು ಮಾಡ್ತಾ ಹೋಗ್ತಾನೆ. ಇಂತಹ ಪುಣ್ಯದ ಕೆಲಸವು ನಮಗೆ ಮೋಕ್ಷದ ಕಡೆಗೆ ಕರೆದುಕೊಂಡು ಹೋಗಬಲ್ಲದು, ಮುಕ್ತಿಯವರೆಗೆ ಕರೆದುಕೊಂಡು ಹೋಗಬಲ್ಲದು. ಪ್ರದಕ್ಷಿಣೆ ಎಂಬ ಒಂದು ಕ್ರಿಯೆ, ನಮಸ್ಕಾರ ಎಂಬ ಕ್ರಿಯೆ. ಆ ಪ್ರದಕ್ಷಿಣೆಯನ್ನು ನಮಸ್ಕಾರವನ್ನು ಮಾಡುವ ಕಾಲಕ್ಕೆ ಅದೇನು ಬಹಳ ದೊಡ್ಡದೇನಲ್ಲ. ಅದು ಏನು ಲಕ್ಷಾಂತರ ರೂಪಾಯಿ ಖರ್ಚು ಮಾಡಬೇಕಿಲ್ಲ, ಗಂಟೆಗಟ್ಟಲೆ ಅದಕ್ಕಾಗಿ ವ್ಯಯಿಸಬೇಕಿಲ್ಲ. ಆದರೆ ಕೆಲವೇ ನಿಮಿಷಗಳಲ್ಲಿ ಶ್ರಮ ಇಲ್ಲದೆ, ಖರ್ಚು ಇಲ್ಲದೆ ಮಾಡಬಹುದಾದ ಒಂದು ಪ್ರದಕ್ಷಿಣೆ, 2 ಪ್ರದಕ್ಷಿಣೆ ಎಂಬ ಕ್ರಿಯೆ, ಪುಣ್ಯದ ಕರ್ಮ, ಅದು ನಿಷ್ಕಾಮಪೂರ್ವಕವಾಗಿ ಶ್ರದ್ಧಾಪೂರ್ವಕವಾಗಿ ವಿಧಿವತ್ತಾಗಿ ಮಾಡಿದ್ದಾಗಿದ್ದರೆ ಇದೇ ಒಂದು ಪ್ರದಕ್ಷಿಣೆ ಅಪರೋಕ್ಷ ಜ್ಞಾನಕ್ಕೆ ಕಾರಣವಾಗಿ ಮೋಕ್ಷಕ್ಕೆ ಕಾರಣವಾಗಬಲ್ಲದು. ಅದೇ ಪ್ರದಕ್ಷಿಣೆಯನ್ನು ನಾವು ಮಾಡುವಾಗ 5 ಪ್ರದಕ್ಷಿಣೆ ಹಾಕಿದ್ದೇನೆ ರಾಯರೇ, ಮತ್ತು ನಮ್ದಿಷ್ಟೆಲ್ಲ ಇದೆ, ನಮ್ದಿಷ್ಟೆಲ್ಲ ಅಪೇಕ್ಷೆಗಳಿವೆ, ಅದನ್ನು ಪೂರ್ಣ ಮಾಡ್ತೀರಾ ಅಂತ ವಿಶ್ವಾಸದಿಂದ ಪ್ರದಕ್ಷಿಣೆ ಮಾಡಿದ್ದೇನೆ ಅಂತ ಮಾಡಿದ ಅಂದರೆ ಹೋಯ್ತದು ಅಂತ. ಪುಣ್ಯ ಇದೆ, ಅದಕ್ಕೆ ಫಲ ಸಿಗುತ್ತೆ, ಸುಖ ಸಿಗುತ್ತೆ, ಎಲ್ಲ ಸತ್ಯ. ಆದರೆ ಅದು ಮೋಕ್ಷಕ್ಕೆ ಕಾರಣ ಅಂತಾಗೋದಿಲ್ಲ. ಅದು ಫಲದ ಅಪೇಕ್ಷೆಯನ್ನು ಇಟ್ಟುಕೊಂಡು ಮಾಡುವಂತಹ ಪುಣ್ಯಕರ್ಮವಾದದ್ದು ಬಂಧನಕ್ಕೆ, ಸಂಸಾರದಲ್ಲಿನೇ ಇರುವುದಕ್ಕೆ ಕಾರಣವಾಗ್ತದೆ. ಹಾಗಾಗಿ ಅದು ಸಾತ್ವಿಕ ಪುಣ್ಯ ಅಂತಾಗೋದಿಲ್ಲ. ಸಾತ್ವಿಕ ಪುಣ್ಯ ಅಂತಾಗಬೇಕಾದ್ರೆ ಹೇಗಾಗಬೇಕು? ಸಾತ್ವಿಕ ಪುಣ್ಯವನ್ನು ಮಾಡಿದವನು ಮತ್ತೆ ಮತ್ತೆ ಉತ್ತಮ ಲೋಕಗಳಿಗೆ ಹೋಗಿ ಇಲ್ಲಿ ಬರ್ತಾನೆ. ಹುಟ್ಟಿ ಬರುವಾಗಲೇ ಸಜ್ಜನರ ಸಹವಾಸ ಇರುವ ಸ್ಥಳದಲ್ಲಿ ಹುಟ್ಟಿ ಬರುತ್ತಾನೆ, ಸಜ್ಜನರ ಮಧ್ಯದಲ್ಲಿ ಹುಡುತ್ತಾನೆ, ಪಾಠ ಪ್ರವಚನಗಳಿಗೆ ಅನುಕೂಲ ಇರುವಂಥ ಮಠಗುಡಿಗಳ ಹತ್ತಿರದಲ್ಲಿನೇ ಮನೆ ಮಾಡುತ್ತಾನೆ, ನಿತ್ಯ ಪಾಠ ಪ್ರವಚನಗಳನ್ನು ಕೇಳ್ತಾನೆ, ಮುಕ್ತನಾಗ್ತಾನೆ. ಅದಿಲ್ಲ ಅಂತಂದರೆ ಏನೂ ಇಲ್ಲದ ಜಾಗದಲ್ಲಿ ಹೋಗಿ ಬೀಳುವ ಪ್ರಸಂಗ ಬರುತ್ತೆ. ದೂರ ದೂರ ಟ್ರಾನ್ಸ್ಫರ್ ಮಾಡ್ತಿರ್ತಾರಲ್ಲ, ಹಾಗೆ ದೂರ ಎತ್ತಿ ಎಸೆದು ಬಿಡುತ್ತಾರಷ್ಟೆ. ಇದರ ಜೊತೆಗೆ ಇನ್ನೊಂದು ಮಾತು ಸೇರಿಸ್ತಾನೆ ದೇವರು, ಯದಿ ಮೈ ಅರ್ಪಿತಂ ಪುಣ್ಯಂ, ನಿಷ್ಕಾಮಪೂರ್ವಕವಾಗಿ ಮಾಡಿದ್ದಿರಬೇಕು.
ದೇವರಿಗೆ ಸಮರ್ಪಿತ ಆಗಿರಬೇಕದು, ಕೃಷ್ಣಾರ್ಪಣ ಪೂರ್ವಕವಾಗಿ ಹೇಳಬೇಕದನ್ನು. ಇದು ನಿನಗೆ ಅರ್ಪಿತ, ಕಾಯೇನ ವಾಚ ಮನಸ ಇಂದ್ರಿಯೈರ್ವ, ಏನೇನು ಮಾಡ್ತೇವೆ ಅದೆಲ್ಲವೂ ಕೂಡ ದೇವರಿಗೆ ಅರ್ಪಣೆಯನ್ನು ಮಾಡುವಂತ ಹೇಳಿದಂತೆ ಕರ್ಮಗಳನ್ನು ಸಮರ್ಪಣೆ ಮಾಡಬೇಕು. ಕರ್ಮ ಸಮರ್ಪಣೆಯನ್ನು ನಾವು ಮಾಡಲಿಲ್ಲ ಅಂದರೆ ಅದು ಲೆಕ್ಕಕ್ಕೆ ಬರೋದಿಲ್ಲ ಅಂತಾರೆ. ಅಷ್ಟು ಮಹತ್ವದ್ದು ಕರ್ಮ ಸಮರ್ಪಣೆ. ಭಗವಂತನ ಅನುಸಂಧಾನ ಇಲ್ಲದೆ ಉಳಿದ ಕರ್ಮಗಳನ್ನು ಮಾಡಿಕೊಂಡು ಹೋಗೋರು, ಉಳಿದ ದೇವತೆಗಳನ್ನು ಆರಾಧನೆ ಮಾಡಿಕೊಂಡು ಇರುವಂತಹವರು ಮತ್ತೆ ಮತ್ತೆ ಇಲ್ಲೇ ಹುಟ್ಟಿ ಬರ್ತಾರೆ. ಸುಖ ಪಡೆದಾರು, ಆದರೆ ಮೋಕ್ಷದವರೆಗೂ ಹೋಗಲಾರರು ಅಂತಾರೆ. ಮುಕ್ತಿಯವರೆಗೂ ಹೋಗಬೇಕು ಅಂದರೆ ಇದೇ ಒಂದು ದಾರಿ. ಏನ ಪುಣ್ಯ ಫಲೇನ ಸ್ಯಾದ್ ಏವಂ ಪುಣ್ಯಸ್ಯ ವರ್ಧನಂ ತತ್ ಸಾತ್ವಿಕಮಿತಿ ಪ್ರೋಕ್ತಂ. ನೋಡಿ, ಇದರಿಂದ ಇನ್ನು ಪುಣ್ಯ ಅಭಿವೃದ್ಧಿ ಆಗ್ತಾ ಹೋಗ್ತದೆ. ಇದರಿಂದ ಪುಣ್ಯ ಕಡಿಮೆ ಆಗುವುದಿಲ್ಲ. ಯಾವುದಲ್ಲಿ ಸಾತ್ವಿಕ ಪುಣ್ಯದಲ್ಲಿ ಒಂದು ಅರ್ಥದೊಳಗೆ ಸಬೀಜ ಪುಣ್ಯ ಇದು, ಮತ್ತೊಂದು ಪುಣ್ಯ ಕರ್ಮಗಳಿಗೆ ಅದು ಕಾರಣ ಆಗ್ತಾ ಆಗ್ತಾ ಹೆಚ್ಚು ಹೆಚ್ಚು ಅಲ್ಲಿ ಪಡೀತಾ ಹೋಗುವುದಕ್ಕೆ ಅವಕಾಶ ಇದೆ ಅಂತ. ಏನ ಪುಣ್ಯ ಫಲೇನ ಚ ಜಾಯತೆ ಪಾಪವೃದ್ಧಿಶ್ಚ ತತ್ ತಾಮಸಮಿತೀರಿತಂ. ಈರ್ಷಾ ಅಸೂಯ ಲೋಭ ದಂಭ ಭಯ ಯುಕ್ತೇನ ಚೇತಸ ವಿಧಿವತ್ ಕ್ರಿಯತೆ ಕರ್ಮ ತತ್ಫಲಾತ್ ಪಾಪವರ್ಧನಂ. ಕೆಲವೊಮ್ಮೆ ಏನು ಮಾಡಿಬಿಡ್ತೇವೆ ಅಂದರೆ ಪ್ರಾಸಂಗಿಕವಾಗಿ ಮಾಡಿಬಿಡ್ತೇವೆ. ಯಾರ್ದೋ ಮನೆಗೆ ಹೋಗಬೇಕು ಅಂತ ಹೋಗಿದ್ವಿ, ಅಲ್ಲೇ ಪಕ್ಕದಲ್ಲಿ ಮಠ ಇತ್ತು ಅಂತ ಹೋಗಿ ಬಂದ್ವಿ ಇಷ್ಟೇ. ಮಠಕ್ಕೆ ಹೋಗಬೇಕು ಅಂತ ನಾವು ಬಂದವರಲ್ಲ. ಅದರಿಂದ ಪುಣ್ಯ ಬರುತ್ತದೆ, ಆದರೆ ಪೂರ್ತಿ ಹೆಚ್ಚಿನ ಪುಣ್ಯ ಬರೋದಿಲ್ಲ, ಅಲ್ಪ ಪ್ರಮಾಣದ ಪುಣ್ಯ ಬರುತ್ತೆ. ಮಠಕ್ಕೆ ಹೋಗಬೇಕು ಅಂತ ಹೋಗಿ ದರ್ಶನ ಮಾಡಿಕೊಂಡು ಬರುವುದರಿಂದ ಹೇಗೆ ಪುಣ್ಯ ಇದೆ, ಹಾಗೆ ಮಾರ್ಕೆಟಿಗೆ ಅಂತ ಹೋಗಿ ಅಲ್ಲೇ ಮಾರ್ಕೆಟ್ನಲ್ಲಿ ಗುಡಿ ಇತ್ತು, ಹೋದ್ವಿ ದರ್ಶನ ಮಾಡಿದೆವು ಅಂತಂದರೆ ಅಲ್ಲ. ಹೀಗೆ ಮಾಡಿಬಿಡಿ. ಹೋಗುವಲ್ಲೇನೆ ಮಠ ಇತ್ತು ಅಂತಾದರೆ ಮನಸ್ಸಿನಲ್ಲಿ ಹೊರಡುವಾಗಲೇ ಅಂದ್ಕೊಂಡ್ಬಿಡ್ರಿ, ನಾನು ಮಠಕ್ಕೆ ಹೋಗ್ತೇನೆ, ಬರುವಾಗ ಮಾರ್ಕೆಟಿಗೆ ಹೋಗಿ ಬರುತ್ತೇನೆ ಅಂದ್ಬಿಟ್ರೆ ನಿಮಗೆ ಎರಡೂ ಆಯಿತು. ಮಠಕ್ಕೆ ಹೋದಕ್ಕೆ ಪುಣ್ಯ ಬಂತು, ಬರುವಾಗ ನಿಮಗೇನು ಬೇಕಿತ್ತೋ ತಂದದ್ದು ಆಯಿತು. ನೀವು ಅನ್ನುವಾಗ ಅನುಸಂಧಾನ ಮಾಡುವಾಗ ಮಾರ್ಕೆಟಿಗೆ ಹೋಗ್ತೇನೆ, ಆದರೆ ಮಠಕ್ಕೆ ಹೋಗ್ತೇನೆ ಅಂತಂದ್ರೆ ಹೋಯ್ತು ಅಂತ. ಇದು ವ್ಯತ್ಯಾಸ. ಇವು ಪ್ರಾಸಂಗಿಕವಾಗಿ ಆಗುವಂಥದ್ದು. ಯಾನೇ ಪ್ರಸಂಗಾತ ಜಾಯಂತೆ ನ ಭಕ್ತ್ಯ ನ ಭಯಾದಿನ. ಅಲ್ಲಿ ವಿಶೇಷ ಭಕ್ತಿಯಾದಿಗಳು ಇರೋದಿಲ್ಲ, ಭಯಭಕ್ತಿಗಳು ಅಂತಾರಲ್ಲ, ಅದು ಯಾವುದು ಇರೋದಿಲ್ಲ. ಇವೆಲ್ಲ ರಾಜಸ, ಇವು ಮಧ್ಯಮ, ಇವು ಅತ್ತ ಇಲ್ಲ ಇತ್ತ ಇಲ್ಲ. ಇದು ಈ ಕೆಲವೊಮ್ಮೆ ಇನ್ನೊಬ್ಬರಿಗಾಗಿ ಮಾಡ್ತಾ ಇರ್ತೇವೆ. ನಾವು ತೀರ್ಥಯಾತ್ರೆ ಮಾಡಬೇಕು, ನಮಗೆ ಪುಣ್ಯ ಬರಬೇಕು ಅಂದರೆ ಏನು ಮಾಡಬೇಕು? ನಾವೇ ಖರ್ಚು ಮಾಡಿ, ನಾವೇ ವೆಚ್ಚ ಮಾಡಿ, ಕಷ್ಟಪಟ್ಟು ಯಾತ್ರೆ ಮಾಡ್ಕೊಂಬರ್ಬೇಕು. ಅದೇನು ಪುಣ್ಯ ಬರುತ್ತೆ. ಇನ್ನೊಬ್ಬರನ್ನು ಕಳಿಸ್ರಿ, ಪುಣ್ಯ ಇದೆ ಅದಕ್ಕೆ. ಅಶಕ್ತರಾಗಿದ್ದಾಗ ಹೀಗೆ ಹೇಳಬೇಕು ಅದನ್ನು. ಇನ್ನೊಬ್ಬರಿಗಾಗಿ ಅವರ ಖರ್ಚಿನಲ್ಲಿ, ಅವರ ವೆಚ್ಚದಲ್ಲಿ ನಾವೇನೂ ಮಾಡದೆ ಹೋಗಿ ಎಲ್ಲ ದರ್ಶನ ಮಾಡಿಕೊಂಡು ಬಂದ್ವಿ ಅಂತಂದರೆ ಪುಣ್ಯ ನಮಗೆ ಬರೋದೇ ಇಲ್ಲ. ಅದು ಮಾಡಿಸಿದವ್ರಿಗೆ ಬಂತದ್ದು, ಖರ್ಚು ಅವ್ರು ಮಾಡಿದ್ದಾರಲ್ಲ, ಎಲ್ಲ ಬರ್ತದೆ. ಯಾಕೆ ಮುಳುಗಿರ್ತೀವಿ, ಸ್ವಲ್ಪ ಬರ್ತದೆ, ಆದರೆ ಪೂರ್ಣ ಪ್ರಮಾಣದಲ್ಲಿ ಬರೋದಿಲ್ಲ. ಎಲ್ಲವೂ ನಮ್ಮದೇ. ಇಷ್ಟು ತಿಳ್ಕೊಂಬಿಡಿ, ನಮ್ಮದು ಶ್ರಮ ಹೆಚ್ಚು ಎಲ್ಲಿರುತ್ತೆ ಅಲ್ಲಿ ಹೆಚ್ಚು ಪುಣ್ಯ ಬರ್ತದೆ. ಅನುಸಂಧಾನ ಎಲ್ಲಿ ಹೆಚ್ಚು ಇದೆ ಅಲ್ಲಿ ಪುಣ್ಯ ಇದೆ. ಶ್ರಮ ಕಡಿಮೆ, ಅನುಸಂಧಾನ ಕಡಿಮೆ ಅಂತಂದರೆ ಪುಣ್ಯ ಕಡಿಮೆ ಆಗುತ್ತೆ. ಅವಶ್ಯವಾಗಿ ನಾವು ಶ್ರದ್ಧೆಯಿಂದ ಹಿಂದೆ ಹೇಳಿದಂತೆ ಕರ್ಮಾನುಷ್ಠಾನ ಸಮರ್ಪಣಾಪೂರ್ವಕವಾಗಿ, ಕೃಷ್ಣಾರ್ಪಣಪೂರ್ವಕವಾದ ಕರ್ಮಗಳನ್ನು ಆಚರಣೆ ಮಾಡಬೇಕು. ಕೆಲವು ಕರ್ಮಗಳ ಬಗ್ಗೆ ಹೇಳ್ತಾರೆ, ಬಹಳ ವಿಚಿತ್ರ. ಹಯಗ್ರೀವ ದೇವರಂತಾರೆ,
ಎಷ್ಟು ರೀತಿ ಕರ್ಮಗಳಿವೆ ಅಂತ ಹೇಳ್ತಾ ಹೊರಟ್ರೆ, ಎಷ್ಟು ರೀತಿ ಜೀವರಿದ್ದಾರೆ ಅಷ್ಟು ರೀತಿ ಕರ್ಮಗಳಿವೆ ಅಂದ್ಬಿಟ್ಟ ದೇವರು. ಅದಕ್ಕೆ ಲೆಕ್ಕನೇ ಇಲ್ಲ ಅದಕ್ಕೆ. ಯಾಕಂದರೆ ಒಬ್ಬೊಬ್ಬರದು ಒಂದೊಂದು ರೀತಿ ಕರ್ಮಗಳು. ನಿಜ, ಸ್ಥೂಲವಾಗಿ ಸಾತ್ವಿಕ, ರಾಜಸ, ತಾಮಸ ಅಂತ ಭಾಗ ಮಾಡಬಹುದು. ಒಂದೊಂದರೊಳಗೇನೆ ಭಾಗ ಮಾಡುತ್ತಾ ಹೋದರೆ ರಾಜಸದೊಳಗೆ ಎಷ್ಟು ಭಾಗ ಮಾಡಬಹುದು, ಸಾತ್ವಿಕದಲ್ಲಿ ಎಷ್ಟು ಭಾಗ ಮಾಡಬಹುದು, ತಾಮಸದಲ್ಲಿ ಎಷ್ಟು ಭಾಗ ಮಾಡಬಹುದು. ನೀವು ಒಂದೊಂದರೊಳಗೆ ವಿಭಾಗ ಮಾಡುತ್ತಾ ಹೋದರೆ ಎಷ್ಟು ಜೀವರಿದ್ದಾರೆ ಅಷ್ಟು ಕರ್ಮಗಳನ್ನು ಭಾಗ ಮಾಡಲಿಕ್ಕೆ ಬರುತ್ತೆ. ಲಕ್ಷಶಃ ಕೋಟಿಶಃ ಗಣಶಃ ಅನಂತಃ ಕರ್ಮಭೇದಾ ಪ್ರಜಾಯಂತೆ. ನಮಗೆ ಇಲ್ಲಿ ಒಂದು ಅರ್ಧ ಗಂಟೆ ಹೇಳಿದ ಕರ್ಮಗಳು ಹೇಗೆ ಎತ್ತ ಏನು ಅಂತ ತಿಳ್ಕೊಂಡು ನೆನಪಿಟ್ಟುಕೊಳ್ಳೋದೇ ಕಷ್ಟ ಇದೆ. ಸ್ವಲ್ಪ ವಿಚಾರ ಮಾಡಿ. ಯಮದೇವರು ಇದ್ದಾರಲ್ಲ, ಯಮದೇವರು ಅವ್ರ ಕರ್ಮ ಎಂಥದ್ದು ನೋಡಿ. ಪ್ರತಿಯೊಬ್ಬ ಜೀವ ಮಾಡಿದ ಎಲ್ಲ ಕರ್ಮಗಳನ್ನು ನೆನಪಿನಲ್ಲಿ ಇಟ್ಟುಕೊಂಡು ಅದಕ್ಕೆ ತಕ್ಕಂತೆ ಶಿಕ್ಷಾದಿಗಳ ವ್ಯವಸ್ಥೆಯನ್ನು ಮಾಡಬೇಕಲ್ಲ ಅವರು. ಕೆಲವೊಮ್ಮೆ ನಮಗೆ ನಿರ್ಣಯ ಮಾಡಲಿಕ್ಕೆ ಬರೋದಿಲ್ಲ. ಹೀಗೆ ಮಾಡಿದೆ, ಇದು ಪುಣ್ಯ ಬಂತೋ ಪಾಪ ಬಂತೋ ಗೊತ್ತೇ ಆಗೋದಿಲ್ಲ ನಮಗೆ. ಅಲ್ಲಿ ಯಮದೇವರ ಮಾತಾಡಲಿಕ್ಕಿಲ್ಲ. ಇದು ಪುಣ್ಯನೋ ಪಾಪನೋ ಏನಂತ ಮಾಡೋದು ಅಂತ ಅಲ್ಲಿಗೆ ಬರೋದಿಲ್ಲ. ಅಲ್ಲಿ ಅದು ಪುಣ್ಯ ಅಂತಾರೆ ಅನ್ಬೇಕು, ಇಲ್ಲ ಪಾಪ ಅಂತ ಆದ್ರೆ ಅನ್ಬೇಕು ಅವರು. ಯಾಕೆ ಅದಕ್ಕೆ ತಕ್ಕಂತೆ ಶಿಕ್ಷೆಯೋ ಸುಖವೋ ಏನೋ ಒಂದು ಕೊಡಬೇಕಲ್ಲ ಅವರು. ಅನಂತಾನಂತ ಜೀವರು ಮಾಡುವಂತಹ ಅನಂತಾನಂತ ಕರ್ಮಗಳನ್ನು ಎಲ್ಲವನ್ನೂ ನೆನಪಿಟ್ಟುಕೊಂಡು ಅದಕ್ಕೆ ತಕ್ಕಂತೆ ಶಿಕ್ಷಾದಿಗಳ ವ್ಯವಸ್ಥೆಯನ್ನು ಯಮದೇವರು ಮಾಡ್ತಾರೆ. ಅಂದರೆ ಯಮದೇವರ ಜ್ಞಾನ ಸಾಮರ್ಥ್ಯ ಎಂಥದ್ದು, ಅವರ ನೆನಪಿನ ಶಕ್ತಿ ಏನು, ಅತ್ಯದ್ಭುತ. ಅದು ವ್ಯತ್ಯಾಸ ಆಗಲಿಕ್ಕಿಲ್ಲ. ನಾನು ಮಾಡುವ ಪುಣ್ಯ ಪಾಪಾದಿ ಕರ್ಮಗಳ ಫಲವನ್ನು ನಿಮಗೆ ಕೊಟ್ಟು ನಿಮ್ಮದನ್ನು ನನಗೆ ಕೊಟ್ಟು ಮಾಡಲಿಕ್ಕಿಲ್ಲ. ಆಗೋದು ಇಲ್ಲ, ಮಾಡೋದಿಲ್ಲ. ಹಾಗೆ ಎಂದೆಂದೂ ಆಗಿಲ್ಲ. ಅದು ಅತ್ಯದ್ಭುತ ಯಮದೇವರದ್ದು. ಯಮದೇವರದ್ದು ಹೇಗಂದ್ರೆ ಅವರ ಮೇಲೆ 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 ಇರುವಂಥ ದೇವತೆಗಳು ಕೊನೆಯಲ್ಲೇ ಎಲ್ಲದರನ್ನು ನಿರ್ಣಯ ಮಾಡುವ ಭಗವಂತನ ಶಕ್ತಿ ಅಪರೂಪ, ಅಚಿಂತ್ಯವಾದದ್ದು. ದೇವರಂತಾರೆ ಅದಕ್ಕೆ ಮತ್ಪ್ರಸಾದಾದ್ ವಿಜಾನಾತಿ, ನನ್ನ ಅನುಗ್ರಹದಿಂದ ಯಮದೇವರು ಅದನ್ನೆಲ್ಲವನ್ನು ಕೇಳಿ ತಿಳಿಯುತ್ತಾರೆ. ಕೆಲವೊಮ್ಮೆ ನಾವು ಪುಣ್ಯ ಕರ್ಮಗಳನ್ನು ಹೇಗೆ ಮಾಡುತ್ತಿರ್ತೇವೆ ಅಂದರೆ, ಇನ್ನೊಬ್ಬರು ನೋಡ್ತಾರಲ್ಲ ಅಂತಂದಾಗ ಚೆನ್ನಾಗಿ ಮಾಡ್ತಿರ್ತೀವಿ. ಅವ್ರು ಹೋಗಿಬಿಟ್ರು ಅಂದ್ರೆ ಮತ್ತೆ ಮೊದಲಿನಂತಾನೆ ಕೂತ್ಬಿಡುತ್ತೆ. ಜಪ ಮಾಡ್ತಾ ಪಾರಾಯಣ ಮಾಡ್ತಾ ಕೂತಿರ್ತೇವೆ, ಮಾಡಬೇಕು ಅಂತ ಕೂತಿರ್ತೇವೆ. ಯಾರಾದರೂ ಜನ ಇದ್ದರೆ ಜೋರಾಗಿ ಪಾರಾಯಣ ಮಾಡೋದು. ಯಾರು ಇಲ್ಲೇ ಇಲ್ಲ ಅಂದರೆ ಇಲ್ಲೇ ಇಲ್ಲ, ಪಾರಾಯಣನೇ ಇಲ್ಲ. ಜನಕ್ಕೆ ತೋರಿಕೆಗಾಗಿ ಮಾಡುವ ಪುಣ್ಯದ ಕೆಲಸಗಳು ಅಂತಿರ್ತದಲ್ಲ, ಎಷ್ಟು ಚೆಂದಾಗಿ ದೇವರು ಅದಕ್ಕೆ ಫಲದ ವ್ಯವಸ್ಥೆ ಮಾಡುತ್ತಾನೆ ಅಂದರೆ, ಸುಮ್ಮನೆ ದೃಷ್ಟಾಂತ ಕೇಳ್ತಾನೆ ಅಂತ ಅದು ನೂರಾರು ಇದೆ, ಅನಂತ ಹೇಳಿಬಿಟ್ರೆ ದೇವರು. ಈ ರೀತಿಯ ಪುಣ್ಯವನ್ನು ನಾವು ಮಾಡಿದ್ದೀವಿ. ಪುಣ್ಯದ ಕೆಲಸ ಅಂತ ಹೌದದು. ಪಾರಾಯಣ ಅಂತ ಮಾಡಿ, ಇನ್ನೊಬ್ಬರು ನೋಡ್ಲಿಕ್ಕಾದರೂ ಮಾಡಲಿ, ಏನಾದರೂ ಮಾಡಲಿ, ಪಾರಾಯಣ ಅಂತ ಮಾಡಿದ್ದಾನೆ, ಪುಣ್ಯ ಬಂದಿದೆ. ಅದಕ್ಕೆ ದೇವರು ಅದಕ್ಕೆ ಫಲ ಕೊಡಬೇಕಲ್ಲ. ಹೇಗೆ ಕೊಡ್ತಾರೆ ಗೊತ್ತೇನದನ್ನು? ಆ ಪುಣ್ಯದ ಫಲವನ್ನು ಇವನಿಗೆ ಅನುಭವಿಸಲಿಕ್ಕೆ ಆಗದೆ ಇನ್ನೊಬ್ಬರು ಅನುಭವಿಸುವಂತೆ ಮಾಡ್ತಾನೆ ಅದನ್ನು. ಹೇಗೆ ಅಂದರೆ, ಪುಟ್ಟ ಮಕ್ಕಳು, ಪುಟ್ಟ ಮಕ್ಕಳು, ಆ ಮಕ್ಕಳಿಗೆ ಚಿನ್ನ ಅಂದರೆ ಗೊತ್ತಿಲ್ಲ, ವಜ್ರ ಅಂದರೆ ಗೊತ್ತಿಲ್ಲ, ಏನು ಅಂದರೆ ಏನೂ ಗೊತ್ತಿಲ್ಲ. ಅವುಗಳಿಗೆ ನಾವು ಚೆಂದಾಗಿ ಅಲಂಕಾರವನ್ನು ಮಾಡುತ್ತೇವೆ. ಚಿನ್ನದ ವಜ್ರದ ಆಭರಣಗಳನ್ನು ಹಾಕಿ ಅಲಂಕಾರವನ್ನು ಮಾಡುತ್ತೇವೆ. ಅದನ್ನು ನೋಡಿ ಆನಂದ ಪಡೋರು ಯಾರು? ಆ ಮಗುವಿಗೆ ಏನು ಗೊತ್ತಾಗೋದಿಲ್ಲ. ಅದಕ್ಕೆ ನೋಡೋರಿಗಷ್ಟೇ ಆನಂದ, ಅದು ಇನ್ನೊಬ್ಬರಿಗೆ ಆನಂದ, ತನಗಿಲ್ಲ ಅದು. ಅಂದರೆ ಇದು ಹಿಂದೆ ಪಾರಾಯಣ ಮಾಡಿತ್ತು ಹೀಗೆ.
ಇನ್ನೊಬ್ಬರಿಗೆ ನೋಡುವುದಕ್ಕೆ ಮಾಡಿದೆ. ನೀನು ಪಾರಾಯಣ ಮಾಡಿದ್ದೆ ಎನ್ನುವುದಕ್ಕಾಗಿ ಬಂಗಾರ ಮೈ ಮೇಲೆ ಹಾಕೊಳ್ಳುವ ಅವಕಾಶ ಸಿಕ್ಕಿದೆ. ಅದನ್ನು ನಿನಗಾಗಿ ಅಂತ ಮಾಡಿಕೊಳ್ಳಿಲ್ಲ, ಇನ್ನೊಬ್ಬರಿಗಾಗಿ ಅಂತ ಮಾಡಿದೆ. ಹಾಗಾಗಿ ಆಭರಣವನ್ನು ತೊಟ್ಟು ಸುಖ ಪಡುವುದೇನಿದೆ ಆ ಭಾಗ್ಯ ನಿನಗಿಲ್ಲ, ಅದು ಇನ್ನೊಬ್ಬರಿಗೆ ಅಂತ. ಆನೆ ಮೊದಲಾಗಿರುವಂತಹ ಪ್ರಾಣಿಗಳಿಗೆ ಭಾರಿ ಭಾರಿ ಅಂಬಾರಿ ಇಟ್ಟು ಮತ್ತೊಂದು ಮುಗುದೊಂದು ಅಲಂಕಾರ ಎಲ್ಲ ಮಾಡುತ್ತಾರೆ. ಅದಕ್ಕೇನು ಗೊತ್ತಾಗ್ತದೆ? ಅದಕ್ಕೆ ಏನು ಗೊತ್ತಾಗೋದಿಲ್ಲ. ಅದನ್ನು ನೋಡುವ ಜನ ಎಷ್ಟು ಚಂದ ಕಾಣಿಸುತ್ತೆ ಆನೆ ಅಂತ, ಅಂದರೆ ಅದು ಅದೇ ರೀತಿ ಜಪ ಮಾಡಿರುತ್ತದು. ಎಷ್ಟು ವ್ಯವಸ್ಥಿತವಾಗಿದೆ ಕರ್ಮಗಳ ವ್ಯವಸ್ಥೆಯನ್ನು ನಾವು ನೋಡುತ್ತಾ ಹೋದರೆ. ನಾವು ಎಷ್ಟು ಪ್ರೀತಿಯಿಂದ ಕೆಲವೊಮ್ಮೆ ಪುರಾಣಗಳನ್ನು ಶಾಸ್ತ್ರವನ್ನು ನೋಡುವಾಗ ಬಹಳ ಆಶ್ಚರ್ಯ ಅನಿಸುತ್ತೆ. ಮಕ್ಕಳು, ಪುಟ್ಟ ಮಕ್ಕಳು ನಮ್ಮನ್ನು ಬಡಿತಾ ಇರುತ್ತವೆ, ಹೊಡಿತಾ ಇರುತ್ತವೆ, ನಾವೇ ಕರೆಸ್ಕೊಂಡು ಕೆನ್ನೆ ಬಡಿಸ್ಕೊಳುತ್ತೇವೆ ಮಕ್ಕಳಿಂದ. ಏನೊಬ್ಬರು ಯಾರಾದರೂ ಬಡಿದ್ರೆ ಸುಮ್ಮನೆ ಇರ್ತೇವೆ, ನಮ್ಮ ಮಕ್ಕಳು ಪುಟ್ಟು ಬಡಿಸ್ಕೊಳ್ತಾ ಇರ್ತವೆ. ಸ್ವಾರಸ್ಯ ಏನು ಅಂದರೆ, ಹಿಂದಿನ ಜನ್ಮದಲ್ಲಿ ನಾವು ಬಡಿದಿರ್ತೀವಿ ಅದಕ್ಕೆ, ಈಗ ಅದರ ತೆರಿಗೆ ನಮಗೆ ಬಡಿತಾ ಇವೆ ಅವು. ದೇವರು ಎಷ್ಟು ಚೆಂದಾಗಿ ಮಾಡ್ತಾನೆ ಅಂದರೆ, ಬೇರೆ ಏನೋ ಮಗು ಮತ್ತೊಬ್ಬರದ್ದು ಅಂತಾಗಿದ್ದರೆ ಇವನು ಬಡಿಸ್ಕೊಳ್ತಿದ್ದಿಲ್ಲ, ಅದಕ್ಕೆ ನಮ್ಮದೇ ಅಂತಲೇ ಮಾಡಿ ಪ್ರೀತಿಯಿಂದ ಬಡಿಸಿಕೊಂಡು ಅದನ್ನು ಅಲ್ಲೇ ಮುಗಿಸ್ಬಿಡ್ತಾನೆ. ಅದನ್ನು ಸಾಲ ತಗೊಂಡಿರ್ತೇವೆ, ಪೂರ್ತಿಯಾಗಿ ಅದನ್ನು ತೀರಿಸೋದಿಲ್ಲ. ಕೆಲವೊಮ್ಮೆ ಇಂತಹ ಸನ್ನಿವೇಶಗಳಿದ್ದರೆ ಯಮಲೋಕದಲ್ಲಿ ಅದಕ್ಕೊಂದು ಬೇರೆ ವ್ಯವಸ್ಥೆ ಇದೆ. ಅದಲ್ಲದೆ ಇಲ್ಲೇನಾಗುತ್ತೆ, ಭೂಮಿಯಲ್ಲಿ ಹುಟ್ಟಿ ಬಂದಾಗ ಇವನು ಸಾಲ ತಗೊಂಡು ಸಾಲ ತೀರಿಸದೆ ಹಾಗೆ ಮೃತನಾಗಿರ್ತಾನಲ್ಲ, ಅವನು ಮೊದಲು ಹುಟ್ಟುತ್ತಾನೆ. ಕಷ್ಟಪಟ್ಟು ದರಿದ್ರನಾಗಿ ಹುಟ್ಟಿರ್ತಾನೆ. ಕಷ್ಟಪಟ್ಟು ಬೆವರಿಳಿಸಿ ಏನೇ ಹೇಳ್ತಾರೆ ಎಲ್ಲ ರೀತಿಯಿಂದ ಶ್ರಮಪಟ್ಟು ಕೋಟಿ ಕೋಟಿ ಸಂಪಾದನೆ ಮಾಡಿಬಿಡುತ್ತಾನೆ. ಇವನು ಅವನ ಮಗನಾಗಿ ಹುಟ್ಟಿಬಿಡುತ್ತಾನೆ. ಯಾರಿಂದ ಸಾಲ ತಗೊಂಡು ಸಾಲ ತೀರಿಸದೆ ಇವನು ಕೈ ಕೊಟ್ಟು ಹೋಗಿದ್ನಲ್ಲ, ಇವನು ಕಷ್ಟಪಟ್ಟು ಸಂಪಾದನೆ ಮಾಡಿಟ್ಟ, ಪಾಪ ಅವನು ಸಾಲ ಕೊಟ್ಟು ಸಾಲ ಕೊಡದೆ ಹಾಗೆ ಹೋಗಿಬಿಟ್ನಲ್ಲ, ಪಾಪ ಅವನು ತಿರುಗಿ ಕೊಡಲಿಲ್ಲ ಅವನಿಗೆ, ಅವನು ಇವರ ಮಗನಾಗಿ ಹುಟ್ಟುಬಿಡುತ್ತಾನೆ. ಸುಲಭವಾಗಿ ಬಂದ್ಬಿಡುತ್ತದು. ಇಲ್ಲಿ ಯಾವುದೇ ಕೋರ್ಟಿಗೆ ಹೋಗರಿ, ಕಚೇರಿಗೆ ಹೋಗರಿ, ಎಲ್ಲಿ ಹೋದ್ರೂ ಅದು ಅವನಿಗೆ ಹೋಗಬೇಕದು. ಏನು ವ್ಯವಸ್ಥೆ ದೇವರದ್ದು. ನಾವು ಆನಂದವಾಗಿ ಕರೆದು ಕೂಡಿಸಿ, ಮಗನೇ ಇದೆಲ್ಲ ನಿನಗಾಗಿ, ಯಾರಿಗಾಗಿ ಮಾಡಿದ್ದೇನೆ, ಇದೆಲ್ಲ ನಿನಗಾಗಿ. ಅದು ಹಿಂದೆ ಮತ್ತೆ ಕೊಡದೆ ಹುಟ್ಟಿದ್ದು ಫಲ. ಅದು ಮನೆಗೆ ಹೋದ್ಮೇಲೆ ಇದನ್ನು ಹೇಳಿಕ್ಕೆ ಹೋಗಬೇಡಿ. ಇದೆಲ್ಲ 1 ಗಂಟೆ ಒಳಗಾಗಿ ಮಠ ಗುಡಿಗಳಲ್ಲಿ ಚಿಂತನೆಯನ್ನು ಮಾಡೋಣ. ಸ್ವಾಮಿನ್ ವಿಷ್ಣೋ ಕ್ಷಮಸ್ವ ಏತನ್ನೈವ ಕುರ್ಯಾಂ ಇದಂ ಪುನಃ ಇತಿ ಭಾವೇನ ಯಸ್ತ್ಯಾಗಃ ಪಾಪಕರ್ಮಣಿ ಛಾಯತೆ ಪಶ್ಚಾತ್ತಾಪೋಹ್ಯಯಂ ಪ್ರೋಕ್ತಃ ಪಾಪಂ ಸ್ವಲ್ಪ ಫಲಂ ತತಃ. ಈ ಪಾಪಗಳ ಬಗ್ಗೆ ಹೇಳಬೇಕು ಅಂದರೆ 2 ನಿಮಿಷದಲ್ಲಿ. ಪಾಪಕರ್ಮಗಳಲ್ಲೇನೂ ಸಾತ್ವಿಕ, ರಾಜಸ, ತಾಮಸ ಅಂತ ಇದೆ. ತಾಮಸ ಪಾಪಗಳು ಅಂತಂದರೆ ಅದನ್ನು ನಾವು ಸಮರ್ಥನೆ ಮಾಡ್ತಾ ಹೋಗ್ತೇವೆ. ಯಾವುದನ್ನು ಮಾಡಬೇಡಿ ಅಂತಾರೆ ಅದು ತಾಮಸ ಪಾಪ. ಆ ಪಾಪ ಅದು, ಆ ಪಾಪವನ್ನು ಮಾಡಿ ಅದನ್ನು ಸಮರ್ಥನೆ ಮಾಡ್ತಾ ಹೋದ್ರೆ ಏನಾಗ್ತದೆ, ಇದರಿಂದ ಯಾಕೆ ಮಾಡಬಾರ್ದು ಅಂತ ಹೀಗೆ ಮಾಡಿದ್ದನ್ನು ಪಾಪವನ್ನು ಸಮರ್ಥನೆ ಮಾಡ್ತಾ ಹೋದರೆ ಅದು ತಾಮಸ ಪಾಪ ಅಂತಾಗುತ್ತೆ. ಪಾಪವನ್ನು ಮಾಡಿದ್ದರೂ ಕೂಡ ಪಶ್ಚಾತ್ತಾಪವನ್ನು ಪಡೆದ ಮನುಷ್ಯ ಅಂತಾದರೆ, ಅಯ್ಯೋ ನಾ ಮಾಡಬಾರ್ದಾಗಿತ್ತು ದೇವರೇ, ನನ್ನಿಂದ ಇನ್ನೊಮ್ಮೆ ಇಂಥದ್ದು ಮಾಡಿಸ್ಬೇಡಪ್ಪ ಅಂತ ನಾವು ದೇವರಲ್ಲಿ ಕ್ಷಮಾಪಣೆ ಕೇಳಿದೆವು ಅಂದರೆ ಆ ಪಾಪವು ಸಾತ್ವಿಕ ಪಾಪ ಅಂತಾಗತ್ತೆ. ಶಿಕ್ಷೆ ಬಹಳಷ್ಟು ಕಡಿಮೆ ಆಗತ್ತೆ. ಪಾಪದಲ್ಲಿ ವ್ಯತ್ಯಾಸ. ಪಶ್ಚಾತ್ತಾಪವೂ ಇಲ್ಲ, ಅದನ್ನು ಸಮರ್ಥನೆಯ ಮಾಡಿಕೊಳ್ಳಿಲ್ಲ ಅಂದರೆ ರಾಜಸ ಪಾಪ ಅದು. ಹೀಗೆ ಪಾಪಗಳಲ್ಲಿನ ಪ್ರಭೇದಗಳನ್ನು ಕೂಡ ಹೇಳಿದ್ದಾರೆ. ಈ ರೀತಿಯಾದ
ಕರ್ಮಗಳ ಬಗ್ಗೆ ಸರಿಯಾಗಿ ನಾವು ಚೆನ್ನಾಗಿ ತಿಳಿದುಕೊಂಡೆವು ಅಂತಾದರೆ ಈ ಕರ್ಮಗಳ ಬಂಧನದಿಂದ ಮುಕ್ತಿಯನ್ನು ದೇವರು ನಮಗೆ ಕೊಟ್ಟು ಅನುಗ್ರಹವನ್ನು ಮಾಡುತ್ತಾನೆ ಎನ್ನುವ ಮಾತನ್ನು ಹೇಳಿದ್ದಾರೆ. ಈ ರೀತಿ ಕರ್ಮಗಳ ಬಗ್ಗೆ ಹೇಳಿಕೊಂಡು ಪಾಠ ಪ್ರವಚನದ ಮಹತ್ವವನ್ನು ಹೇಳುತ್ತಾರೆ. ನಾಳಿನ ದಿವಸದಲ್ಲಿ ತಿಳಿಯೋಣ. ಮಧ್ವಾಂತರ್ಗತ ಶ್ರೀಕೃಷ್ಣಾರ್ಪಣಮಸ್ತು. ಹರೇ ನಮಃ.